ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯಾ. ಮಹಾಬಾಹು ಅರ್ಜುನ, ನನ್ನೀ ಪರಮ ಪ್ರಭಾವಯುಕ್ತವಾದ ಮಾತುಗಳನ್ನಾಲಿಸು. ನನ್ನ ಮೇಲೆ ಅತಿಶಯವಾಗಿ ಪ್ರೇಮ ಬಿಟ್ಟಿರುವ ನಿನ್ನ ಹಿತದ ಸಲುವಾಗಿ ಇದನ್ನು ನಿನಗೆ ಮತ್ತೆ ಹೇಳುತ್ತಿರುವೆ. ನ ಮೇ ವಿದುಃ ಸುರಗಣಾಃ ಪ್ರಭವಂ ನ ಮಹರ್ಷಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ಅರ್ಜುನ, ನಾನು ಹುಟ್ಟಿದುದನ್ನು ದೇವತೆಗಳೂ ಅರಿಯರು, ಮಹರ್ಷಿಗಳೂ ಅರಿಯರು. ಶ್ರೀಕೃಷ್ಣನು ಹೇಳಿದನು, ಜನ್ಮ ಕರ್ಮ ಚ ಮೇ ದಿವ್ಯಂ. ನನ್ನ ಆ ಜನ್ಮ ಮತ್ತು ಕರ್ಮಗಳು ಅಲೌಕಿಕವಾದುದು. ಈ ಚರ್ಮ ಚಕ್ಷುಗಳಿಂದ ಅದನ್ನು ಕಾಣಲಾಗದು. ಆದ್ದರಿಂದ ನನ್ನ ಪ್ರಕಟವಾಗುವಿಕೆಯನ್ನು ದೇವ ಋಷಿಗಳೂ ಸಹ ನೋಡಲಾರರು. ಅಂದರೆ ಆ ಮಟ್ಟದವರೆಗೆ ಮುಟ್ಟಿದವರು ಸಹ ನೋಡಲಾರರು. ಎಲ್ಲಾ ವಿಧಗಳಲ್ಲೂ ನಾನು ದೇವತೆಗಳಿಗೂ ಮಹರ್ಷಿಗಳಿಗೂ ಮೂಲ ಕಾರಣನು. ಯೋ ಮಾಮಜಮನಾದಿಂ ಚ ವೇತ್ತಿ ಲೋಕಮಹೇಶ್ವರಂ ಅಸಮ್ಮೂಢಃ ಸಮರ್ಥ್ಯೇಷು ಸರ್ವಪಾಪೈಃ ಪ್ರಮುಚ್ಯತೆ. ಜನ್ಮ ಮೃತ್ಯುರಹಿತನೂ ಆದ್ಯಂತಗಳಿಲ್ಲದವನೂ ಸಮಸ್ತ ಲೋಕಗಳಿಗೆ ಮಹೇಶ್ವರನೂ ಆದ ನನ್ನನ್ನು ಸಾಕ್ಷಾತ್ಕಾರ ಸಹಿತವಾಗಿ ತಿಳಿಯುವನೋ ಅವನು ಮರಣಧರ್ಮಿಗಳಾದ ಮನುಜರಲ್ಲಿ ಜ್ಞಾನಿ, ಅರ್ಥಾತ್ ಅಜನೂ ಅನಾದಿಯೂ ಅನಂತನೂ ಆದ ಸರ್ವ ಜಗದೀಶನನ್ನು ಚೆನ್ನಾಗಿ ಅರಿತುಕೊಳ್ಳುವುದೇ ಜ್ಞಾನ. ಮತ್ತು ಈ ಪ್ರಕಾರ ತಿಳಿದವನು ಸಂಪೂರ್ಣ ಪಾಪಗಳಿಂದ ಮುಕ್ತನಾಗುವನು. ಆತನಿಗೆ ಮತ್ತೆ ಜನ್ಮವಿರುವುದಿಲ್ಲ. ಶ್ರೀಕೃಷ್ಣನು ಹೇಳುವುದೇನೆಂದರೆ, ಈ ಉಪಲಬ್ಧಿಯೂ ಸಹ ನನ್ನದೇ ದೇಣಿಗೆ. ಬುದ್ಧಿರ್ಜ್ಞಾನಮಸಮ್ಮೋಹಃ ಕ್ಷಮಾ ಸತ್ಯಂ ದಮಃ ಶಮಃ ಸುಖಂ ದುಃಖಂ ಭವೋ ಭಾವೋ ಭಯಂ ಚಾಭಯಮೇವ ಚ. ಅರ್ಜುನ, ನಿಶ್ಚಯಾತ್ಮಕವಾದ ಬುದ್ಧಿ, ಸಾಕ್ಷಾತ್ಕಾರ ಸಹಿತವಾದ ಜ್ಞಾನವನ್ನು ಲಕ್ಷಿಸಿಕೊಂಡು ವಿವೇಕಪೂರ್ಣವಾದ ಪ್ರವೃತ್ತಿ, ಕ್ಷಮೆ, ಶಾಶ್ವತ ಸತ್ಯ, ಇಂದ್ರಿಯಗಳ ದಮನ, ಮನಸ್ಸಿನ ಶಮನ, ಅಂತಃಕರಣದ ಪ್ರಸನ್ನತೆ, ಚಿಂತನೆಯ ಮಾರ್ಗದಲ್ಲಿ ಎದುರಾಗುವ ಕಷ್ಟಗಳು, ಪರಮಾತ್ಮನ ಜಾಗೃತಿ, ಸ್ವರೂಪ ಪ್ರಾಪ್ತಿಯಾಗುವ ವೇಳೆಯಲ್ಲಿ ಸರ್ವಸ್ವವೂ ವಿಲಯವಾಗುವಿಕೆ, ಇಷ್ಟದ ಕಡೆಗೆ ಅನುಶಾಸನೆಯುಳ್ಳ ಭಯ ಮತ್ತು ಪ್ರಕೃತಿಯ ನಿರ್ಭಯತೆ ಹಾಗೂ ಅಹಿಂಸಾ ಸಮತಾ ತುಷ್ಟಿ ತಪೋದಾನಂ ಯಶೋ ಯಶಃ ಭವಂತಿ ಭಾವಾ ಭೂತಾನಾಂ ಮತ್ತ ಏವ ಪೃಥಗ್ವಿಧಾಃ. ಅಹಿಂಸಾ ಎಂದರೆ ತನ್ನ ಆತ್ಮವನ್ನು ಅಧೋಗತಿಗೆ ಕೊಂಡೊಯ್ಯುವಂತಹ ಆಚರಣೆಯನ್ನಿರಿಸಿಕೊಳ್ಳದಿರುವಿಕೆ. ಸಮತ, ವಿಷಮತೆಗೆ ಅವಕಾಶ ನೀಡದಿರುವುದು. ಸಂತೋಷ, ಮನವೂ ಸೇರಿದಂತೆ ಇಂದ್ರಿಯಗಳನ್ನು ಲಕ್ಷ್ಯದ ಕಡೆ ಅದಕ್ಕನುರೂಪವಾಗಿ ಕಾಯಿಸುವುದು. ದಾನ, ಸರ್ವಸ್ವವನ್ನೂ ಸಮರ್ಪಿಸುವುದು. ಭಗವತ್ಪದದಲ್ಲಿ ಮಾನಾಪಮಾನಗಳನ್ನು ನುಂಗಿಕೊಳ್ಳುವುದು. ಈ ರೀತಿಯಾಗಿ ಪ್ರಾಣಿಗಳಲ್ಲಿ ಮೇಲೆ ಹೇಳಿದ ಭಾವಗಳು ನನ್ನ ದೆಸೆಯಿಂದಲೇ ಉಂಟಾಗುವು. ಈ ಎಲ್ಲಾ ಭಾವಗಳು ದೈವಿ ಚಿಂತನ ಪದ್ಧತಿಯ ಲಕ್ಷಣಗಳಾಗಿವೆ. ಇವುಗಳಿಲ್ಲವಾದರೆ ಅದೇ ಅಸುರೀ ಸಂಪತ್ತು.
महर्षयः सप्त पूर्वे चत्वारो मनवस्तथा मद्भावा मानसा जाता येषां लोक इमाः प्रजाः. ಸಪ್ತರ್ಷಿ ಅಂದರೆ ಯೋಗದ ಕ್ರಮವಾದ 7 ಭೂಮಿಕೆಗಳು, ಅಂದರೆ ಶುಭೇಚ್ಛೆ, ಸುವಿಚಾರಣೆ, ತನುಮಾನಸ, ಸತ್ವಾಪತ್ತಿ, ಅಸಂಸಕ್ತಿ, ಪದಾರ್ಥಾಭಾವನೆ ಮತ್ತು ತುರ್ಯಗ, ಹಾಗೂ ಇದರನುರೂಪವಾಗಿ ಅಂತಃಕರಣ ಚತುಷ್ಟಯಗಳು, ಅಂದರೆ ಮನ, ಬುದ್ಧಿ, ಚಿತ್ತ, ಅಹಂಕಾರ. ಇವುಗಳಿಗನುರೂಪವಾಗಿ ಮನವು ಒಂದು ವೇಳೆ ನನ್ನಲ್ಲಿ ಭಾವವುಳ್ಳವಾದರೆ ಅದೆಲ್ಲವೂ ನನ್ನ ಸಂಕಲ್ಪದಿಂದಲೇ, ಅಂದರೆ ನನ್ನ ಪ್ರಾಪ್ತಿಯ ಸಂಕಲ್ಪದಿಂದ. ಅದೂ ಸಹ ನನ್ನ ಪ್ರೇರಣೆಯಿಂದಲೇ ಸಂಜನಿಸುವುದು. ಎರಡೂ ಒಂದಕ್ಕೊಂದು ಪೂರಕವಾದುದು. ಈ ಪ್ರಪಂಚದಲ್ಲಿ ಈ ಭಾವಗಳು ಇಂತಹ ಮಹಾನುಭಾವರ ಸಂತತಿ. ಏಕೆಂದರೆ 7 ಭೂಮಿಕೆಗಳ ಈ ಪ್ರಪಂಚದಲ್ಲಿ ದೈವೀ ಸಂಪತ್ತೇ ತುಂಬಿದೆ, ಬೇರೇನಲ್ಲ. ಏತಾಂ ವಿಭೂತಿಂ ಯೋಗಂ ಚ ಮಮ ಯೋ ವೇತ್ತಿ ತತ್ವತಃ ಸೋ ವಿಕಂಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ. ಯಾವ ಪುರುಷನು ಯೋಗವನ್ನು ಮೇಲೆ ಹೇಳಿದ ನನ್ನೀ ವಿಭೂತಿಗಳನ್ನು ಸಾಕ್ಷಾತ್ಕಾರದೊಂದಿಗೆ ತಿಳಿಯುವನೋ ಆತನು ಸ್ಥಿರವಾದ ಧ್ಯಾನ ಯೋಗದ ಮುಖಾಂತರ ನನ್ನಲ್ಲಿ ಏಕೀಭಾವದಿಂದ ನಿಲ್ಲುವನು. ಇದರಲ್ಲಾವ ಸಂಶಯವೂ ಇಲ್ಲ. ಗಾಳಿ ಇಲ್ಲದ ಕಡೆ ಹಚ್ಚಿಟ್ಟ ದೀಪದ ಕುಡಿಯಂತೆ ಯಾವ ಕಂಪನವಿಲ್ಲದೆ ನೇರವಾಗಿ ನಿಲ್ಲುವನು. ಯೋಗದ ಜೀವಂತ ಮನಕ್ಕೆ ಇದೇ ಪರಿಭಾಷೆ. ಪ್ರಸ್ತುತ ಶ್ಲೋಕದಲ್ಲಿ ಅವಿಕಂಪೇನ ಎಂಬ ಶಬ್ದವನ್ನು ಪ್ರಯೋಗಿಸಿರುವುದು ಅತ್ತ ಕಡೆಗೆ ಬೆರಳು ಮಾಡುತ್ತದೆ. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ. ನಾನು ಸಕಲ ಜಗತ್ತಿನ ಉತ್ಪತ್ತಿಗೆ ಕಾರಣನು. ನನ್ನ ದೆಸೆಯಿಂದಲೇ ಸಮಸ್ತ ಲೋಕಗಳು ಚಟುವಟಿಕೆಯಿಂದ ಓಡಾಡುತ್ತವೆ. ಈ ರೀತಿ ಭಾವಿಸಿಕೊಂಡು ಶ್ರದ್ಧಾಭಕ್ತಿಯುಳ್ಳ ವಿವೇಕೀ ಜನರು ನನ್ನನ್ನು ನಿರಂತರವಾಗಿ ಭಜಿಸುವರು. ತಾತ್ಪರ್ಯವೇನೆಂದರೆ, ಯೋಗಿಯ ಮುಖಾಂತರ ಯಾವ ಯಾವ ಪ್ರವೃತ್ತಿಗಳು ನನಗನುರೂಪವಾಗಿ ನಡೆಯುವುದೋ ಅವುಗಳನ್ನೆಲ್ಲ ನಾನೇ ಮಾಡುವನು. ಅದು ನನ್ನದೇ ಪ್ರಸಾದ. ಅದಕ್ಕಾಗಿ ಅವರು ನಿರಂತರವಾಗಿ ಭಜನೆಯನ್ನು ಯಾವ ಪ್ರಕಾರ ಮಾಡುವರು ಅದಕ್ಕೆ ಹೇಳುವನು. ಮಚ್ಚಿತ್ತಾ ಮದ್ಗತ ಪ್ರಾಣ ಬೋಧಯಂತಃ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಬೇರಾರಿಗೂ ಎಡೆಗೊಡದೆ ನನ್ನಲ್ಲೇ ನಿರಂತರವಾಗಿ ಮನವಿಟ್ಟವನು, ನನ್ನಲ್ಲೇ ನಿರಂತರವಾಗಿ ಪ್ರಾಣಗಳನ್ನು ಬೇರೂರಿದವನು ಸದಾ ಪರಸ್ಪರರಲ್ಲಿ ನನ್ನ ಪ್ರಕ್ರಿಯೆಗಳನ್ನೇ ಕುರಿತು ಬೋಧಿಸುವರು. ನನ್ನ ಗುಣಗಾನ ಮಾಡುತ್ತಾ ಅದರಿಂದಲೇ ಸಂತೃಪ್ತರಾಗುವರು. ನನ್ನಲ್ಲೇ ಸದಾಕಾಲ ರಮಿಸುತ್ತಿರುವರು. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಮುಪಯಾಂತಿ ತೇ. ನಿರಂತರವೂ ಈ ಪರಿಯಾಗಿ ನನ್ನ ಧ್ಯಾನದಲ್ಲೇ ಮುಳುಗಿ ಪ್ರೇಮಪೂರ್ವಕವಾಗಿ ನನ್ನನ್ನೇ ಭಜಿಸುವ ಆ ಭಕ್ತ ಜನರಿಗೆ ಬುದ್ಧಿಯೋಗವನ್ನು, ಎಂದರೆ ಯೋಗದಲ್ಲಿ ಪ್ರವೇಶಿಸುವ ಬುದ್ಧಿಯನ್ನು ನೀಡುವೆನು.
ಅದರ ದೆಸೆಯಿಂದ ಅವರು ನನ್ನನ್ನು ಸೇರುವರು. ಅರ್ಥಾತ್ ಯೋಗದ ಜಾಗೃತಿ ಈಶ್ವರದತ್ತವಾದುದು. ಆ ಅವ್ಯಕ್ತ ಪುರುಷನು ಮಹಾಪುರುಷನು ಯೋಗದಲ್ಲಿ ಪ್ರವೇಶಿಸುವ ಬುದ್ಧಿಯನ್ನು ಹೇಗೆ ನೀಡುವನು? ತೇಷಾಮೇವಾನುಕಂಪಾರ್ಥಂ ಅಹಮಜ್ಞಾನಜಂ ತಮಃ ನಾಶಯಾಮ್ಯಾತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತಾ. ಅವರ ಮೇಲೆ ನನ್ನ ಪೂರ್ಣಾನುಗ್ರಹವನ್ನು ಸುರಿಸಲೆಂದೇ ನಾನು ಅವರ ಆತ್ಮಕ್ಕೆ ಅಭಿನ್ನನಾಗಿ ರತಿಕನಾಗಿ ನಿಂತು ಅಜ್ಞಾನದಿಂದ ಜನಿಸಿದ ಅಂಧಕಾರವನ್ನು ಜ್ಞಾನವೆಂಬ ದೀಪದ ಮುಖೇನ ನಿವಾರಿಸಿ ಬೆಳಗುತ್ತೇನೆ. ವಾಸ್ತವವಾಗಿ ಸ್ಥಿತಪ್ರಜ್ಞನಾದ ಓರ್ವ ಯೋಗಿಯು ಆ ಪರಮಾತ್ಮನನ್ನು ನಿಮ್ಮ ಆತ್ಮದಲ್ಲೇ ಜಾಗೃತನನ್ನಾಗಿ ಮಾಡಿ ಪ್ರತಿ ಗಳಿಗೆಯಲ್ಲೂ ಅವನಿಗೆ ಸಂಚಾಲನೆಯನ್ನು ನೀಡುತ್ತಾ ಆ ಮಾರ್ಗದಲ್ಲಿ ಹೋಗದಂತೆ ಅಡೆತಡೆ ಮಾಡುವುದಿಲ್ಲವೋ, ಈ ಪ್ರಕೃತಿಯ ಇಬ್ಬದಿ ಇರುಕು ಸಂದುಗಳಿಂದ ಮೇಲೆತ್ತಿ ತಾನೇ ಮುಂದೆ ಮುಂದೆ ಕೊಂಡೊಯ್ಯುವುದಿಲ್ಲವೋ ಅಲ್ಲಿಯವರೆಗೆ ಯಥಾರ್ಥವಾಗಿ ಭಜನೆಯೇ ಆರಂಭವಾಗಿ ಇಲ್ಲವೆಂದು ಭಾವಿಸಿ. ಭಗವಂತನೇನೋ ಎಲ್ಲೆಡೆಗಳಿಂದಲೂ ಘೋಷಿಸುವುದು ದಿಟ. ಆದರೆ ಪ್ರಾರಂಭದಲ್ಲಿ ಸ್ವರೂಪಸ್ಥನಾದ ಮಹಾಪುರುಷನ ಮೂಲಕವಾಗಿಯೇ ಮಾತಾಡುವನು. ಅಂತಹ ಮಹಾಪುರುಷರು ಒಂದು ವೇಳೆ ನಿಮಗೆ ದೊರೆಯದಿದ್ದರೆ ಪರಮಾತ್ಮನು ನಿಮ್ಮೊಂದಿಗೆ ಸ್ಪಷ್ಟವಾಗಿ ಮಾತನಾಡುವುದೇ ಇಲ್ಲವೆಂದು ತಿಳಿಯಿರಿ. ಇಷ್ಟ, ಸದ್ಗುರು, ಪರಮಾತ್ಮ ಇವರು ರತಿಕರಾಗಬೇಕೆಂದರೆ ಆ ಮೂವರು ಒಂದೇ. ಸಾಧಕನಾದವನು ಆತ್ಮಪೂರ್ವಕ ಜಾಗೃತವಾದ ಮೇಲೆ ಆತನ ನಿರ್ದೇಶವು 4 ಬಗೆಯಾಗಿರುತ್ತದೆ. ಮೊದಲು ಸ್ಥೂಲ ಸುರಾ ಸಂಬಂಧವಾದ ಅನುಭವ. ತಾವು ಚಿಂತನೆಯಲ್ಲಿರುವಿರಿ. ನಿಮ್ಮ ಮನಸ್ಸು ಯಾವಾಗ ತೊಡಗಿಕೊಳ್ಳುವುದು, ಎಷ್ಟರವರೆಗೆ ತೊಡಗಿಕೊಂಡಿದೆ, ಯಾವಾಗ ಅದು ತಪ್ಪಿಸಿಕೊಂಡೋಡ ಬಯಸುವುದು, ಯಾವಾಗ ಓಡುವುದು, ಇದನ್ನು ಪ್ರತಿಗಳಿಗೆ ಪ್ರತಿ ನಿಮಿಷವೂ ಇಷ್ಟವು ಅಂಗಸ್ಪಂದನದ ಮೂಲಕ ಸಂಕೇತ ನೀಡುವುದು. ಅಂಗಾಂಗಗಳು ಅದುರುವುದು ಸ್ಥೂಲ ಸುರಾ ಸಂಬಂಧದ ಅನುಭವ. ಅದು ಒಂದೇ ಗಳಿಗೆಯಲ್ಲಿ 4 ಒಮ್ಮೆಲೆ ಉಂಟಾಗಿ ನೀವು ಅದರಿಂದ ವಿಕೃತರಾದೊಡನೆ ಪ್ರತಿ ನಿಮಿಷವೂ ಉಂಟಾಗತೊಡಗುವುದು. ಈ ಸಂಕೇತವು ನಿಮ್ಮ ತಿಳಿವಿಗೆ ಬರುವುದು ಇಷ್ಟದ ಸ್ವರೂಪವನ್ನು ನೀವು ಅನನ್ಯ ಭಾವದಿಂದ ಭದ್ರವಾಗಿ ಹಿಡಿದಾಗಲೇ. ಇಲ್ಲವಾದರೆ ಸಾಮಾನ್ಯ ಮನುಷ್ಯರಲ್ಲಿ ಸಂಸ್ಕಾರಗಳು ತಾಕಲಾಟಗಳಿಂದಾಗಿ ಅಂಗಸ್ಪಂದನವೂ ಆಗುತ್ತಲೇ ಇರುತ್ತವೆ. ಮತ್ತೊಂದು ಅನುಭವ ಸ್ವಪ್ನಸುರ ಸಂಬಂಧಿತವಾದುದು. ಜನಸಾಮಾನ್ಯರು ತಮ್ಮ ವಾಸನೆಗಳಿಗನುಗುಣವಾಗಿ ಕನಸು ಕಾಣುತ್ತಲೇ ಇರುವರು. ಆದರೆ ನೀವು ಇಷ್ಟವನ್ನು ಬಿಗಿದಪ್ಪಿದಾಗ ಆ ಕನಸುಗಳು ಸಹ ಒಂದೊಂದಾಗಿ ನಿರ್ದೇಶವಾಗಿ ಮಾರ್ಪಡುವುದು. ಯೋಗಿಯು ಕನಸನ್ನು ಕಾಣುವುದಿಲ್ಲ, ಮುಂದಾಗುವುದನ್ನು ನೋಡುವನು. ಮೇಲೆ ಹೇಳಿದ 2 ಅನುಭವಗಳು ಪ್ರಾರಂಭದ್ದು. ತತ್ವನಿಷ್ಠವಾದ ಓರ್ವ ಮಹಾಪುರುಷನ ಸಾನ್ನಿಧ್ಯದಲ್ಲಿ ಮನದಲ್ಲಿ ಆತನ ಬಗ್ಗೆ ಶ್ರದ್ಧೆ ಇಟ್ಟರೂ ಸಾಕು. ಆ ಮಹಾಪುರುಷನಿಗೆ ಅಷ್ಟಿಷ್ಟು ಹರುಕು ಮುರುಕು ಸೇವೆ ಮಾಡಿದರೂ ಸಾಕು, ಜಾಗೃತಿ ಉಂಟಾಗುವುದು. ಆದರೆ ಇವೆರಡಕ್ಕೂ ಸೂಕ್ಷ್ಮ ಶೇಷವಾದ 2 ಅನುಭವಗಳು ಕ್ರಿಯಾಪರವಾದುದು. ಅವುಗಳನ್ನು ಕ್ರಿಯಾತ್ಮಕಗಳೆಂದೇ ನೋಡಬಹುದಾಗಿದೆ. 3ನೇ ಅನುಭವ ಸುಷುಪ್ತಿ ಸುರ ಸಂಬಂಧವಾದುದು. ಈ ಜಗತ್ತಿನಲ್ಲಿ ಎಲ್ಲರೂ ನಿದ್ರಿಸುತ್ತಿರುವವರೇ. ಮೋಹ ನಿಶೆಯಲ್ಲಿ ಎಲ್ಲರೂ ಅಚೇತನರಾಗಿ ಬಿದ್ದಿರುವರು. ಹಗಲಿರುಳೂ ಇವರು ಮಾಡುವುದೆಲ್ಲವೂ ಬರಿಯ ಕನಸುಗಳೇ ತಾನೆ. ಇಲ್ಲಿ ಸುಷುಪ್ತಿ ಎಂಬುದರ್ಥ ಪರಮಾತ್ಮನ ಚಿಂತನೆ ಎಡೆಬಿಡದೆ ಒಂದೇ ಎಳೆಯಲ್ಲಿ ತೊಡಗಿಕೊಂಡೊಡನೆ ಸುರತಗಳೆಲ್ಲವೂ ಅಲ್ಲಲ್ಲೇ ಸ್ಥಿರವಾಗಿ ಶರೀರವು ಮಾತ್ರ ಜಾಗೃತವಾಗಿದ್ದು ಮನಸ್ಸು ಪೂರ್ಣವಾಗಿ ಸುಪ್ತವಾಗಬೇಕು. ಇದೇ ಸುಷುಪ್ತಿಯ ಶುದ್ಧವಾದ ಅರ್ಥ. ಅಂತಹ ವೇಳೆಯಲ್ಲಿ ಇಷ್ಟದೇವನು ಮತ್ತೆ ತನ್ನದೊಂದು ಸಂಕೇತವನ್ನೀಯುವನು. ಯೋಗದ ಸ್ಥಿತಿಗನುಗುಣವಾಗಿ ಒಂದು ರೂಪಕವು ಮುಂದೆ ಬರುವುದು. ಅದು ಸರಿಯಾದ ದಿಶೆಯನ್ನು ತೋರುವುದು. ಭೂತ ಭವಿಷ್ಯಗಳೆಲ್ಲವೂ ತಿಳಿಯುವಂತೆ ಮಾಡುವುದು. ಪೂಜ್ಯ ಮಹಾಸ್ವಾಮಿಗಳು ಹೇಳುತ್ತಿದ್ದುದೇನೆಂದರೆ, ಡಾಕ್ಟರನ್ನು ಮೂರ್ಛೆ ಬರುವಂತಹ ಔಷಧವಿತ್ತು ಉಚಿತವಾದ ಉಪಚಾರ ಮಾಡಿ ಮತ್ತೆ ಎಚ್ಚರವಾಗುವಂತೆ ಮಾಡುವನೋ ಅದೇ ರೀತಿ ಭಗವಂತನು ನಮಗೆ ಸರಿಯಾದ ದಿಶೆಯನ್ನು ತಿಳಿಸುವನು. 4ನೆಯ ಮತ್ತು ಕಡೆಯದಾದ ಅನುಭವ
ಸಮಸುರ ಸಂಬಂಧಿಯಾದುದು. ಅದರಲ್ಲಿ ನೀವು ಸುರತದಲ್ಲಿರುವಾಗಲೂ ಆ ಪರಮಾತ್ಮನೊಂದಿಗೆ ಸಮತೆಯನ್ನು ಪಡೆಯುವುದು. ನಂತರ ಎದ್ದಾಗ ಕುಳಿತಾಗಲೆಲ್ಲ ಆತನಿಗೆ ಪರಮಾತ್ಮನ ಅನುಭವಗಳು ಎಲ್ಲೆಡೆಗಳಿಂದಲೂ ಉಂಟಾಗತೊಡಗುವುದು. ಈ ಯೋಗಿಯು ತ್ರಿಕಾಲಜ್ಞನಾಗುವನು. ಈ ಅನುಭವಗಳು ತ್ರಿಕಾಲಗಳನ್ನೂ ಮೀರಿ ಅವ್ಯಕ್ತ ಸ್ಥಿತಿಯುಳ್ಳ ಮಹಾಪುರುಷನ ಆತ್ಮದಿಂದ ಹೊರಹೊಮ್ಮಿ ಅಜ್ಞಾನದ ಅಂಧಕಾರವನ್ನು ಜ್ಞಾನ ಜ್ಯೋತಿಯಿಂದ ನೀಗಿ ಬೆಳಕು ಚೆಲ್ಲುವು. ಈ ಬಗ್ಗೆ ಅರ್ಜುನನು ಪ್ರಶ್ನಿಸುವನು. ಅರ್ಜುನ ಉವಾಚ: ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಮಜಂ ವಿಭುಂ ಆಹುಸ್ತ್ವಾಮೃಷಯಃ ಸರ್ವೇ ದೇವರ್ಷಿರ್ನಾರದಸ್ತಥಾ ಅಸಿತೋ ದೇವಲೋ ವ್ಯಾಸಃ ಸ್ವಯಂ ಚೈವ ಬ್ರವೀಷಿ ಮೇ. ಭಗವಾನ್, ನೀನು ಪರಬ್ರಹ್ಮನು, ಪರಮಧಾಮನು ಹಾಗೂ ಪರಮ ಪವಿತ್ರನು. ಏಕೆಂದರೆ ನಿನ್ನನ್ನು ಋಷಿಗಣಗಳು ಸನಾತನನೆಂದೂ ದಿವ್ಯ ಪುರುಷನೆಂದೂ ದೇವಾದಿದೇವನೆಂದೂ ಅಜನೆಂದೂ ಸರ್ವಾತ್ಮನೆಂದೂ ಹೇಳುವರು. ಪರಮಪುರುಷ ಪರಮಧಾಮ ಎಂಬುದರ ಪರ್ಯಾಯಾರ್ಥವೇ ದಿವ್ಯ ಪುರುಷ ಅಜನ್ಮ ಎಂಬ ಶಬ್ದಗಳು. ದೇವರ್ಷಿ ನಾರದರು, ಅಸಿತ, ದೇವಲ, ವ್ಯಾಸ, ಕಡೆಗೆ ಸ್ವತಃ ನೀನೂ ಕೂಡ ಹೇಳುವೆ. ಅರ್ಥಾತ್ ಮೊದಲು ಭೂತಕಾಲದ ಮಹರ್ಷಿಗಳು ಹೇಳುವರು. ಈಗ ವರ್ತಮಾನದಲ್ಲಿಯೂ ಆ ಮಾತಿಗೆ ಹೊಂದಾಣಿಕೆ ಇದೆ. ನಾರದ, ದೇವಲ, ಅಸಿತ ಮತ್ತು ವ್ಯಾಸ ಮೊದಲಾದವರೆಲ್ಲ ಅರ್ಜುನನ ಸಮಕಾಲೀನರು. ನೀನು ಅದನ್ನೇ ಹೇಳುತ್ತಿರುವೆ. ಆದ್ದರಿಂದ ಸರ್ವಮೇತದ್ರಿತಂ ಮನ್ಯೇ ಯನ್ಮಾಂ ವದಸಿ ಕೇಶವ ನಹಿ ತೇ ಭಗವನ್ ವ್ಯಕ್ತಿಂ ವಿದುರ್ದೇವಾನ ದಾನವಾಃ. ಎಲೆ ಕೇಶವ, ನೀನು ನನ್ನೊಂದಿಗೆ ಹೇಳುತ್ತಿರುವುದೆಲ್ಲವೂ ಸತ್ಯವೆಂದು ನಾನು ಒಪ್ಪುತ್ತೇನೆ. ನಿನ್ನ ವ್ಯಕ್ತಿತ್ವವನ್ನು ತಿಳಿಯಲು ದೇವತೆಗಳಿಂದಲೂ ಆಗದು, ದಾನವರಿಂದಲೂ ಆಗದು. ಸ್ವಯಮೇವಾತ್ಮನಾತ್ಮಾನಂ ವೇತ್ತತ್ವಂ ಪುರುಷೋತ್ತಮ ಭೂತಭಾವನ ಭೂತೇಶ ದೇವದೇವ ಜಗತ್ಪತೆ. ಸಕಲ ಭೂತಗಳಿಗೂ ಹುಟ್ಟನ್ನಿತ್ತು ಪರಿಪಾಲಿಸುವ ಹೇ ಭೂತಗಳೊಡೆಯನೇ, ಹೇ ದೇವದೇವ, ಹೇ ಜಗತ್ಪ್ರಭು, ಹೇ ಪುರುಷೋತ್ತಮ, ನೀನೇ ನಿನ್ನನ್ನು ಬಲ್ಲವನಾಗಿರುವೆ ಅಥವಾ ಓರ್ವನ ಆತ್ಮವನ್ನು ಹೊಕ್ಕು ಆತನಿಗೆ ತಿಳಿಸಿಕೊಡುವೆ. ಆತನು ತಿಳಿಯುವನು, ಅದೂ ಸಹ ನಿನ್ನ ಮೂಲಕ ನಿನ್ನನ್ನೇ ತಿಳಿಯುವುದಾಗಿದೆ. ಆದ್ದರಿಂದ ವಕ್ತುಮರ್ಹಸ್ಯ ಶೇಷೇಣ ದಿವ್ಯಾಯಾತ್ಮವಿಭೂತಯಃ ಯಾಭಿರ್ವಿಭೂತಿಭಿರ್ಲೋಕಾನ್ ಇಮಾಂಸ್ತ್ವಂ ವ್ಯಾಪ್ಯ ತಿಷ್ಠಸಿ. ನಿನ್ನ ಅಂತಹ ಸಂಪೂರ್ಣ ವಿಭೂತಿಗಳನ್ನು ಸಂಪೂರ್ಣವಾಗಿ ಲೇಷ ಮಾತ್ರವೂ ಉಳಿದಂತೆಯೇ ಹೇಳಲು ನೀನೇ ಸಮರ್ಥನು. ಈ ವಿಭೂತಿಗಳ ಮುಖಾಂತರವಾಗಿಯೇ ನೀನು ಈ ಎಲ್ಲಾ ಲೋಕಗಳನ್ನು ವ್ಯಾಪಿಸಿಕೊಂಡಿರುವೆ. ಕಥಂ ವಿದ್ಯಾಮಹಂ ಯೋಗಿನ್ ಸ್ತ್ವಾಂ ಸದಾ ಪರಿಚಿಂತಯನ್ ಕೇಷು ಕೇಷು ಚ ಭಾವೇಷು
चिन्त्योऽसि भगवन्मया. ಎಲೆ ಯೋಗಿಯೇ, ನಾನು ಅದಾವ ಪರಿಯಲ್ಲಿ ನಿನ್ನನ್ನು ನಿರಂತರವೂ ಚಿಂತಿಸುತ್ತಾ ತಿಳಿದುಕೊಳ್ಳಲಿ. ಹೇ ಭಗವನ್, ನಾನು ನಿಮ್ಮನ್ನು ಯಾವ ಯಾವ ಭಾವಗಳಿಂದ ಸ್ಮರಿಸಲಿ? ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂ ಚ ಜನಾರ್ದನ ಭೂಯಃ ಕಥಯ ತೃಪ್ತಿರ್ಹಿ ಶೃಣ್ವತೋ ನಾಸ್ತಿ ಮೇ ಮೃತಂ. ಹೇ ಜನಾರ್ದನ, ನಿನ್ನ ಯೋಗ ಶಕ್ತಿಯನ್ನು, ಯೋಗದ ವಿಭೂತಿಯನ್ನು ಮತ್ತೊಮ್ಮೆ ವಿವರವಾಗಿ ಹೇಳು. ಸಂಕ್ಷೇಪವಾಗಿ ಈ ಅಧ್ಯಾಯದ ಆರಂಭದಲ್ಲಿ ಹೇಳಿಯೇ ಇರುವೆ, ಮತ್ತೆ ಹೇಳು. ಏಕೆಂದರೆ ಅಮೃತ ತತ್ವವನ್ನು ತಿಳಿಸಿಕೊಡುವ ಈ ವಚನಗಳನ್ನು ಕೇಳಿದಷ್ಟೂ ತೃಪ್ತಿಯಿಲ್ಲವಾಗಿದೆ. ರಾಮಚರಿತಜೇ ಸುನತ ಅಗಾಹಿ ರಸ ವಿಶೇಷ ಜಾನ ತಿನ್ ನಾಹಿ. ಪ್ರವೇಶವು ದೊರೆಯದ ತನಕ ಆ ಅಮೃತ ತತ್ವದ ಬಗ್ಗೆ ತಿಳಿಯುವ ನೀರಡಿಕೆ ಹಿಂಗದು. ಪ್ರವೇಶವಾಗುವ ಮೊದಲೇ ತನಗೆಲ್ಲ ತಿಳಿದು ಹೋಯಿತೆಂದು ಯಾವಾತನು ಬಗೆಯುವನೋ ಆತನು ಏನೊಂದನ್ನೂ ತಿಳಿಯಲಿಲ್ಲವೆಂದು ಅರ್ಥ. ಆತನ ದಾರಿ ಅಲ್ಲಿಗೆ ತುಂಡಾಯಿತೆಂಬುದು ನಿಶ್ಚಿತ. ಆದ್ದರಿಂದ ಸಾಧಕನಾದವನು ಕೊನೆಯವರೆಗೂ ಇಷ್ಟದ ನಿರ್ದೇಶದಂತೆ ನಡೆದುಕೊಳ್ಳಲೇಬೇಕು. ಅದನ್ನು ಆಚರಣೆಗೆ ತಂದುಕೊಳ್ಳಬೇಕು. ಅರ್ಜುನನು ಈ ಮೇಲೆ ತೋರಿದ ಜಿಜ್ಞಾಸೆಗೆ ಯೋಗೇಶ್ವರನಾದ ಶ್ರೀಕೃಷ್ಣನು ಹೇಳುವನು. ಶ್ರೀ ಭಗವಾನುವಾಚ. ಹಂತತೆ ಕಥಯಿಷ್ಯಾಮಿ ದಿವ್ಯಾಧ್ಯಾತ್ಮವಿಭೂತಯಃ ಪ್ರಾಧಾನ್ಯತಃ ಕುರು ಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ. ಕುರುಶ್ರೇಷ್ಠ ಅರ್ಜುನ, ಈಗ ನಾನು ನನ್ನ ದಿವ್ಯವಾದ ವಿಭೂತಿಗಳನ್ನು, ಅವುಗಳಲ್ಲೂ ಪ್ರಮುಖವಾದ ವಿಭೂತಿಗಳನ್ನು ನಿನಗೆ ಹೇಳುವೆ. ಏಕೆಂದರೆ ಎಲ್ಲ ವಿಭೂತಿಗಳನ್ನೂ ವಿಸ್ತರಿಸಿ ಹೇಳುವುದೆಂದರೆ ಅದಕ್ಕೆ ಕೊನೆಯಿಲ್ಲ. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತಃ ಅಹಮಾದಿಶ್ಚ ಮಧ್ಯಂಚ ಭೂತಾನಾಮಂತ ಏವ ಚ. ಅರ್ಜುನ, ನಾನು ಸಕಲ ಭೂತಗಳ ಹೃದಯದಲ್ಲೂ ನೆಲೆಗೊಂಡಿರುವ ಎಲ್ಲರ ಆತ್ಮಸ್ವರೂಪ ಮತ್ತು ಸಮಸ್ತ ಭೂತಗಳಿಗೂ ಆದಿ ಮಧ್ಯ ಅಂತ್ಯ ಎಲ್ಲವೂ ನಾನೇ. ಅರ್ಥಾತ್ ಜನ್ಮ, ಮೃತ್ಯು ಮತ್ತು ಜೀವನವೂ ನಾನೇ. ಆದಿತ್ಯಾನಾಮಹಂ ವಿಷ್ಣು ಜ್ಯೋತಿಷಾಂ ರವಿರಂಶುಮಾನ್ ಮರೀಚಿರ್ಮರುತಾಂ ಅಸ್ಮಿ ನಕ್ಷತ್ರಾಣಾಮಹಂ ಶಶಿ. ಅದಿತಿಯ 12 ಮಕ್ಕಳಲ್ಲಿ ನಾನು ವಿಷ್ಣು, ಜ್ಯೋತಿಗಳಲ್ಲಿ ನಾನು ಪ್ರಕಾಶಮಾನವಾದ ಸೂರ್ಯ, ವಾಯುವಿನ ಭೇದಗಳಲ್ಲಿ ನಾನೇ ಮರೀಚಿ ಎಂಬ ವಾಯು, ಹಾಗೂ ತಾರೆಗಳಲ್ಲಿ ಚಂದ್ರನು ನಾನು. ವೇದಾನಾಂ ಸಾಮವೇದೋಸ್ಮಿ ದೇವಾನಾಮಸ್ಮಿ ವಾಸವಃ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತಾನಾಮಸ್ಮಿ ಚೇತನಾ. ವೇದಗಳಲ್ಲಿ ನಾನು ಸಾಮವೇದ, ಅರ್ಥಾತ್ ಪೂರ್ಣ ಸಮತ್ವವನ್ನು ದೊರಕಿಸಿಕೊಡುವ ಗಾಯನನಾಗಿರುವೆ. ದೇವತೆಗಳಲ್ಲಿ ನಾನು ಇಂದ್ರನು, ಅಂದರೆ ಆ ದೇವತೆಗಳ ಅಧಿಪತಿ. ಇಂದ್ರಿಯಗಳಲ್ಲಿ ಮನವು, ಏಕೆಂದರೆ ಮನಸ್ಸನ್ನು ನಿಗ್ರಹಿಸುವುದರಿಂದ ಮಾತ್ರ ನನ್ನನ್ನು ಪಡೆಯಬಹುದು. ಹಾಗೂ ಪ್ರಾಣಿಗಳಲ್ಲಿ ನಾನು ಅವುಗಳ ಚೈತನ್ಯನಾಗಿರುವೆ. ರುದ್ರಾಣಾಂ ಶಂಕರಶ್ಚಾಸ್ಮಿ
ವಿತ್ತೇಶೋ ಯಕ್ಷರಕ್ಷಸಾಂ ವಸೂನಾಂ ಪಾವಕಶ್ಚಾಸ್ಮಿ ಮೇರುಃ ಶಿಖರಿಣಾಮಹಂ. ಏಕಾದಶ ರುದ್ರರಲ್ಲಿ ನಾನು ಶಂಕರನು. ಶಂಕ್ ಅರ್ ಸ ಶಂಕರ, ಅರ್ಥಾತ್ ಶಂಕೆ ಸಂದೇಹಗಳಿಗೆ ಹೊರತಾಗಿ ಉಪರಾಮ ಸ್ಥಿತಿಯಲ್ಲಿರುವವನು. ಯಕ್ಷ ರಾಕ್ಷಸರಲ್ಲಿ ನಾನು ಧನೇಶನಾದ ಕುಬೇರನು. ಅಷ್ಟವಸ್ತುಗಳಲ್ಲಿ ನಾನು ಅಗ್ನಿಯು. ಶಿಖರಗಳುಳ್ಳ ಪರ್ವತಗಳಲ್ಲಿ ನಾನು ಮೇರು ಪರ್ವತದಂತೆ. ಸುಮೇರು ಎಂದರೆ ಶುಭಗಳ ಮೇಳ, ಅದೇ ಸರ್ವೋನ್ನತವಾದ ಶಿಖರ, ಬೇರಾವ ಬೆಟ್ಟವೂ ಇಲ್ಲ. ವಸ್ತುತಃ ಇವೆಲ್ಲವೂ ಯೋಗ ಸಾಧನೆಗಳ ಪ್ರತೀಕಗಳು, ಯೌಗಿಕ ಶಬ್ದಗಳು. ಪುರೋಧಸಾಂಚ ಮುಖ್ಯಂ ಮಾ ವಿದ್ಧಿ ಪಾರ್ಥ ಬೃಹಸ್ಪತಿಂ ಸೇನಾನೀನಾಮಹಂ ಸ್ಕಂದಃ ಸರಸಾಮಸ್ಮಿ ಸಾಗರಃ. ಪುರವನ್ನು ರಕ್ಷಿಸುವವರು ಎಂದರೆ ಪುರೋಹಿತರುಗಳಲ್ಲಿ ನಾನು ಬೃಹಸ್ಪತಿ. ಆತನಿಂದಲೇ ದೈವೀ ಸಂಪತ್ತಿನ ಸಂಚಾಲನೆ ದೊರೆಯುವುದು. ಹೇ ಪಾರ್ಥ, ಸೇನಾಪತಿಗಳಲ್ಲಿ ನಾನೇ ಕಾರ್ತಿಕೇಯನು. ಕರ್ಮದ ತ್ಯಾಗವೇ ಕಾರ್ತಿಕ. ಅದರಿಂದಲೇ ಚರಾಚರ ವಸ್ತುಗಳ ಸಂಹಾರ, ಪ್ರಳಯ ಮತ್ತು ಇಷ್ಟದ ಪ್ರಾಪ್ತಿಯುಂಟಾಗುವುದು. ಜಲಾಶಯಗಳಲ್ಲಿ ನಾನು ಸಾಗರದಂತೆ. ಮಹರ್ಷೀಣಾಂ ಭೃಗುರಹಂ ಗಿರಾಮಸ್ಮ್ಯೇಕಮಕ್ಷರಂ ಯಜ್ಞಾನಾಂ ಜಪಯಜ್ಞೋಸ್ಮಿ ಸ್ಥಾವರಾಣಾಂ ಹಿಮಾಲಯಃ. ಮಹರ್ಷಿಗಳಲ್ಲಿ ನಾನೇ ಭೃಗು ಮಹರ್ಷಿಯಂತೆ. ವಾಣಿಯಲ್ಲಿ ಒಂದಕ್ಷರ ಓಂಕಾರವೇ ನಾನು. ಅದೇ ಬ್ರಹ್ಮವನ್ನು ಪರಿಚಯಿಸುವಂತಹದ್ದು. ಎಲ್ಲಾ ಪ್ರಕಾರದ ಯಜ್ಞಗಳಲ್ಲಿ ನಾನು ಜಪಯಜ್ಞವಿದ್ದಂತೆ. ಯಜ್ಞವೆಂಬುದು ಪರಮದಲ್ಲಿ ಮೇಳವಿಸುವಂತಹ ಆರಾಧನೆಯ ಒಂದು ವಿಧಿವಿಶೇಷ. ಅದರ ಸಾರಾಂಶ ಸ್ವರೂಪವನ್ನು ಸ್ಮರಿಸಿಕೊಳ್ಳುವುದು ಮತ್ತು ನಾಮವನ್ನು ಜಪಿಸುವುದು. ಎರಡೂ ವಾಣಿಗಳಿಂದಲೂ ಪಾರಾದ ನಂತರ ನಾಮವು ಯಜ್ಞದ ಪಂಕ್ತಿಗೆ ಬರುವುದು. ಅಂದ ಮೇಲೆ ವಾಣಿಯ ಮೂಲಕ ಜಪಿಸಲಾಗದು, ಚಿಂತನದಿಂದಲೂ ಆಗದು, ಕಂಠದಿಂದಲೂ ಆಗದು. ಅದು ಶ್ವಾಸದಲ್ಲಿ ಜಾಗೃತವಾಗುವುದು. ಕೇವಲ ಸುರತವನ್ನು ಶ್ವಾಸದ ಸನಿಹಕ್ಕೆ ತಂದು ಮನಸ್ಸಿನಿಂದ ಅವಿರಳವಾಗಿ ನಡೆಯುವುದೊಂದೇ ಅಗತ್ಯವಾಗುವುದು. ಯಜ್ಞದ ಶ್ರೇಣಿಯನ್ನು ಸೇರಿರುವ ನಾಮದ ಏರಿಳಿತಗಳು ಶ್ವಾಸವನ್ನೇ ಅವಲಂಬಿಸುವು. ಇದು ಕ್ರಿಯಾತ್ಮಕವಾದುದು. ಸ್ಥಿರವಾಗಿರುವುದರಲ್ಲಿ ನಾನು ಹಿಮಾಲಯದಂತೆ. ಶೀತಲ, ಸಮ ಮತ್ತು ಅಚಲ ವಸ್ತು ಪರಮಾತ್ಮ ಒಂದೇ. ಪ್ರಳಯ ಉಂಟಾದಾಗ ಮನುವು ಅದೇ ಶಿಖರವನ್ನು ತಬ್ಬಿ ಹಿಡಿದಿದ್ದನು. ಅಚಲ, ಸಮ ಮತ್ತು ಶಾಂತ ಬ್ರಹ್ಮನಿಗೆ ವಿಲಯವೆಂದೂ ಇಲ್ಲ. ಆ ಬ್ರಹ್ಮನು ನನ್ನ ಮುಷ್ಟಿಯಲ್ಲಿರುವನು. ಅಶ್ವತ್ಥಃ ಸರ್ವವೃಕ್ಷಾಣಾಂ ದೇವರ್ಷೀಣಾಂ ಚ ನಾರದಃ ಗಂಧರ್ವಾಣಾಂ ಚಿತ್ರರಥಃ ಸಿದ್ಧಾನಾಂ ಕಪಿಲೋ ಮುನಿಃ. ಎಲ್ಲ ವೃಕ್ಷಗಳಲ್ಲಿ ನಾನು ಅಶ್ವತ್ಥ. ಅಶ್ವಃ, ನಾಳೆಯವರೆಗೆ ಅದು ಇರುವುದೆಂಬ ಗ್ಯಾರಂಟಿಯನ್ನು ಸಹ ಕೊಡಲಾಗದು. ಅಂತಹ ಊರ್ಧ್ವ ಮೂಲಮದಃ ಶಾಕಂ ಅಶ್ವತ್ಥಂ. ಮೇಲೆ ಪರಮಾತ್ಮನೇ ಯಾವುದಕ್ಕೆ ಮೂಲವಾಗಿರುವನೋ, ಕೆಳಗೆ ಪ್ರಕೃತಿಯೇ ಯಾವುದಕ್ಕೆ ಶಾಖೆಗಳಾಗಿದೆಯೋ ಅಂತಹ ಸಂಸಾರವೆಂಬುದೇ ಒಂದು ವೃಕ್ಷ. ಅದಕ್ಕೆ ಅಶ್ವತ್ಥ ಎಂಬ ಸಂಜ್ಞೆ. ಅಶ್ವತ್ಥ ಎಂಬುದು ಸಾಮಾನ್ಯವಾದುದಲ್ಲ. ಎಲ್ಲರೂ ಅದನ್ನು ಪೂಜಿಸತೊಡಗಿದರು. ಅದರ ಮೇಲೆ ಹೇಳುವನು, ಆ ವೃಕ್ಷ ನಾನು. ದೇವರ್ಷಿಗಳಲ್ಲಿ ನಾನು ನಾರದ. ನಾದರಂಧ್ರಃ ಸ ನಾರದಃ. ದೈವೀ ಸಂಪದವು ಅದೆಷ್ಟು ಸೂಕ್ಷ್ಮವಾಯಿತೆಂದರೆ ಸ್ವರದಲ್ಲಿ ಮೇಲೇಳುವ ಧ್ವನಿ ಹತೋಟಿಗೆ ಸಿಗಬೇಕು. ಅಂತಹ ಜಾಗೃತಿ ನಾನು. ಗಂಧರ್ವರಲ್ಲಿ ನಾನು ಚಿತ್ರರಥ, ಅರ್ಥಾತ್
ಗಾಯನ ಮಾಡುವ ಪ್ರವೃತ್ತಿಯಲ್ಲಿ ಸ್ವರೂಪವು ಚಿತ್ರಿತವಾಗತೊಡಗಿದರೆ ಆ ಸ್ಥಿತಿ ವಿಶೇಷವೇ ನಾನು. ಸಿದ್ಧರುಗಳಲ್ಲಿ ನಾನು ಕಪಿಲ ಮುನಿ, ಕಾಯವೇ ಕಪಿಲ. ಇದರಲ್ಲಿ ಲವವು ಉಂಟಾಗುತ್ತಲೇ ಈಶ್ವರೀಯ ಸಂಚಾರ ಉಂಟಾಗುವುದು. ಆ ಅವಸ್ಥಾ ವಿಶೇಷ ನಾನು. उच्चैः श्रवसमश्वानां विद्धि माममृतोद्भवम् ऐरावतं गजेन्द्राणां नराणां च नराधिपम्. ಕುದುರೆಗಳಲ್ಲಿ ನಾನು ಅಮೃತದಲ್ಲಿ ಉದ್ಭವಿಸಿದ ಉಚ್ಛೈಶ್ರವಸ ಕುದುರೆ. ಪ್ರಪಂಚದಲ್ಲಿ ಎಲ್ಲಾ ವಸ್ತುಗಳೂ ನಾಶವಂತವಾದುವು. ಆತ್ಮ ಒಂದೇ ಅಜರ, ಅಮರ, ಅಮೃತ ಸ್ವರೂಪ. ಈ ಅಮೃತ ಸ್ವರೂಪದಲ್ಲಿ ಸಂಚರಿಸುವಂತಹ ಕುದುರೆ ನಾನು. ಕುದುರೆಯು ಗತಿಗೆ ಪ್ರತೀಕ. ಆತ್ಮತತ್ವವನ್ನು ಗ್ರಹಿಸಬೇಕೆನ್ನು ಮನವು ಅತ್ತ ಕಡೆ ಗತಿಶೀಲವಾದರೆ ಅದು ಕುದುರೆಯಂತೆ. ಅಂತಹ ಗತಿ ನಾನು. ಆನೆಗಳಲ್ಲಿ ನಾನು ಐರಾವತವೆಂಬ ಹೆಸರಾಂತ ಆನೆ. ನರರಲ್ಲಿ ನಾನೇ ನರೇಂದ್ರ. ವಸ್ತುತಃ ಮಹಾಪುರುಷನೇ ರಾಜ. ಆತನ ಬಳಿ ಅಭಾವವೆಂಬುದಿಲ್ಲ. आयुधानामहं वज्रं धेनूनामस्मि कामधुक् प्रजनश्चास्मि कन्दर्पः ಸರ್ಪಾಣಾಮಸ್ಮಿ ವಾಸುಕಿ. ಶಸ್ತ್ರಗಳಲ್ಲಿ ನಾನು ವಜ್ರಾಯುಧ, ಗೋವುಗಳಲ್ಲಿ ನಾನೇ ಕಾಮಧೇನು. ಬರಿಯ ಹಾಲಷ್ಟೇ ಅಲ್ಲದೆ ಬೇಕಾದ ಭಕ್ಷ್ಯ ಭೋಜ್ಯ ತಿಂಡಿ ತಿನಸುಗಳನ್ನು ಮಾತ್ರ ಮಾಡಬಲ್ಲ ಗೋವಷ್ಟೇ ಅಲ್ಲ. ಋಷಿಗಳಲ್ಲಿ ವಸಿಷ್ಠರೆಂಬ ಋಷಿಯ ಬಳಿ ಈ ಗೋವು ಇತ್ತು. ವಸ್ತುತಃ ಇಂದ್ರಿಯಗಳಿಗೆ ಗೋ ಎಂದು ಹೇಳುವರು. ಇಂದ್ರಿಯಗಳನ್ನು ಅಂಕಿಯಲ್ಲಿಡಬೇಕಾದರೆ ಇಷ್ಟವನ್ನು ವಶ ಮಾಡಿಕೊಂಡವನಿಗೆ ಮಾತ್ರ ಸಾಧ್ಯ. ಯಾವಾತನ ಇಂದ್ರಿಯಗಳು ಈಶ್ವರನಿಗೆ ಅನುರೂಪವಾಗಿ ನೆಲೆಯಿರುವುದೋ ಅವನಿಗೆ ಆತನ ಇಂದ್ರಿಯಗಳೇ ಕಾಮಧೇನುವಾಗುವುದು. ಮುಂದೇನು ಮನದಲ್ಲಿ ಯಾವ ಇಚ್ಛೆ ಮೂಡುವುದೋ ಅದು ಹರಿಪ್ರಸಾದದಿಂದ ಸುಲಭವಾಗುವುದು. ಜೋ ಇಚ್ಛಾ ಕರಿಹವು ಮನ ಮಾಹಿ ಹರಿಪ್ರಸಾದ ಕಚ್ಚು ದುರ್ಲಭ ನಾಹಿಂ. ಅವನಿಗೆ ದುರ್ಲಭವಾದುದೊಂದು ಇರದು. ಪ್ರಜನನ ಮಾಡುವಲ್ಲಿ ನವೀನ ಸ್ಥಿತಿಯನ್ನು ಪ್ರಕಟಿಸುವವನು ನಾನು. ಪ್ರಜನನ ಒಂದು ಮಗು ಬಾಹ್ಯದಲ್ಲಿ ಹುಟ್ಟಿತ್ತು. ಚರಾಚರದಲ್ಲಿ ಹಗಲಿರುಳು ಪ್ರಜನನ ನಡೆಯುತ್ತಲೇ ಇರುವುದು. ಇಲ್ಲಿ ಇರುವೆಗಳು ಹಗಲಿರುಳು ಅದನ್ನು ಮಾಡುತ್ತಲೇ ಇರುವು ಎಂದಲ್ಲ. ಮೇಲಾಗಿ ಒಂದು ಸ್ಥಿತಿಯಿಂದ ಮತ್ತೊಂದು ಹೀಗೆ ವೃತ್ತಿಗಳ ಪರಿವರ್ತನೆ ನಡೆದೇ ಇರುವುದು. ಆ ಪರಿವರ್ತನ ಸ್ವರೂಪ ನಾನು. ಸರ್ಪಗಳಲ್ಲಿ ನಾನು ವಾಸುಕಿ. ಅನಂತಶ್ಚಾಸ್ಮಿ ನಾಗಾನಾಂ ವರುಣೋ ಯಾದಸಾಮಹಂ ಪಿತೃಣಾಮರ್ಯಮಾ ಚಾಸ್ಮಿ ಯಮಃ ಸಂಯಮತಾಮಹಂ. ನಾಗಗಳಲ್ಲಿ ನಾನೇ ಅನಂತ, ಅಂದರೆ ಶೇಷನಾಗ. ಇದೇನೂ ಒಂದು ಸರ್ಪವಲ್ಲ. ಗೀತೆಯ ಸಮಕಾಲೀನ ಪುಸ್ತಕವಾದ ಶ್ರೀಮದ್ಭಗವತದಲ್ಲಿ ಇದರ ರೂಪದ ಬಗ್ಗೆ ಚರ್ಚಿಸಲಾಗಿದೆ. ಈ ಪೃಥ್ವಿಯಿಂದ 30,000 ಯೋಜನ ದೂರದಲ್ಲಿ ಆ ಪರಮಾತ್ಮನ ವೈಷ್ಣವೀ ಶಕ್ತಿ ಇದೆ. ಅದರ ತಲೆಯ ಮೇಲೆ ಒಂದು ಸಾಸಿವೆ ಕಾಳಿನಂತೆ ಈ ಪೃಥ್ವಿ ಇದೆ. ಇದಕ್ಕೆ ಭಾರವೇ ಇಲ್ಲ. ಆ ಯುಗದಲ್ಲಿ ಯೋಜನದ ಉದ್ದಗಲಗಳು ಹೇಗಾದರೂ ಇರಲಿ, ಆದರೂ ಅದು ಸಾಕಷ್ಟು ದೂರದಲ್ಲಿದೆ. ವಸ್ತುತಃ ಆಕರ್ಷಣ ಶಕ್ತಿಯ ಚಿತ್ರಣ. ವೈಜ್ಞಾನಿಕರು ಇದನ್ನು ಈಶ್ವರನೆಂದು ಭಾವಿಸಿರುವರು. ಈ ಉಪಗ್ರಹಗಳೆಲ್ಲವೂ ಅದೇ ಶಕ್ತಿಯನ್ನು ಆಧರಿಸಿಕೊಂಡು ನಿಂತಿವೆ. ಆ ಮಹಾಶೂನ್ಯದಲ್ಲಿ ಗ್ರಹಗಳಿಗೆ ಭಾರವೆಂಬುದೇ ಇಲ್ಲ. ಆ ಶಕ್ತಿಯು ಹಾವಿನ ಸುತ್ತಿನಂತೆ ಗ್ರಹಗಳನ್ನೆಲ್ಲ ತನ್ನಲ್ಲಿ ಬಳಸಿಕೊಂಡಿರುವುದು. ಇದೇ ಆ ಅನಂತನೆಂಬುದು.
ಇದೇ ಪೃಥ್ವಿಯನ್ನು ಧರಿಸಿಕೊಂಡಿದೆ. ಅಂತಹ ಈಶ್ವರೀಯ ಶಕ್ತಿ ನಾನು ಎಂದು ಶ್ರೀಕೃಷ್ಣನು ಹೇಳುವನು. ಜಲಚರಗಳಲ್ಲಿ ಅವುಗಳ ಅಧಿಪತಿಯಾದ ವರುಣ ನಾನು. ಪಿತೃಗಳಲ್ಲಿ ಅರಿಯಮ, ಅಹಿಂಸ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಈ 5 ಯಮಗಳು. ಇವುಗಳ ಪಾಲನೆಯಲ್ಲಿ ಅಡ್ಡಬರುವ ವಿಕಾರಗಳನ್ನು ಕತ್ತರಿಸುವುದು ಅರಹ. ವಿಕಾರಗಳ ಶಮನದಿಂದ ಪಿತೃ ಅರ್ಥಾತ್ ಭೂತ ಸಂಸ್ಕಾರಗಳು ತೃಪ್ತವಾಗುವು, ನಿವೃತ್ತಿಯನ್ನು ನೀಡುವು. ಶಾಸನ ಮಾಡುವವರಲ್ಲಿ ನಾನು ಯಮರಾಜನು ಅರ್ಥಾತ್ ಮೇಲೆ ಹೇಳಿದ ಯಮಗಳನ್ನು ನಿಯಮಿಸುವವನು. ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಕಾಲಃ ಕಲಯತಾಮಹಂ ಮೃಗಾಣಾಂಚ ಮೃಗೇಂದ್ರೋಹಂ ವೈನತೇಯಶ್ಚ ಪಕ್ಷಿಣಾಂ. ನಾನು ದೈತ್ಯರಲ್ಲಿ ಪ್ರಹ್ಲಾದನು. ಅಸುರೀ ಸಂಪತ್ತಿನ ಮಧ್ಯದಲ್ಲಿದ್ದೂ ಪರಮಾತ್ಮನ ಬಗ್ಗೆ ಆಕರ್ಷಣೆ, ಹಂಬಲ ಪ್ರಾರಂಭವಾಗುವುದು. ಅದರಲ್ಲಿ ಪರಮ ಪ್ರಭುವಿನ ದಿಗ್ದರ್ಶನವೂ ದೊರೆಯುವುದು. ಅಂತಹ ಪ್ರೇಮೋಲ್ಲಾಸ ನಾನು. ಎಣಿಕೆ ಮಾಡುವವರಲ್ಲಿ ನಾನು ಸಮಯ 1, 2, 3, 4 ಎಂಬ ಎಣಿಕೆ ಅಥವಾ ಕ್ಷಣ, ಗಳಿಗೆ, ದಿನ, ಪಕ್ಷ, ಮಾಸ ಇತ್ಯಾದಿ ಗಣನೆ ಇದೆಲ್ಲ ಅಲ್ಲ. ಮೇಲಾಗಿ ಈಶ್ವರನ ಚಿಂತನೆಯಲ್ಲಿ ತೊಡಗಿಸಿಕೊಂಡ ಸಮಯ ನಾನು. ಎಷ್ಟರ ಮಟ್ಟಿಗೆ ಎಂದರೆ ಜಾಗೃತಿಯಲ್ಲಿ ಸ್ಮರಣೆ, ಮಲಗಿದಾಗ ಧ್ಯಾನ, ಹೀಗೆ ಅನವರತ ಚಿಂತನೆಯಲ್ಲಿ ನಾನು. ಪಶುಗಳಲ್ಲಿ ಮೃಗರಾಜ ಹಾಗೂ ಪಕ್ಷಿಗಳಲ್ಲಿ ಗರುಡನು ನಾನಾಗಿರುವೆ. ಜ್ಞಾನವೇ ಗರುಡ. ಈಶ್ವರಾನುಭಾವವು ಉಂಟಾಗತೊಡಗಿದೊಡನೆ ಆಗ ಇದೇ ಮನವು ತನ್ನ ಆರಾಧ್ಯನಿಗೆ ವಾಹನವಾಗುವುದು. ಕುಟುಕುತ್ತಲೇ ಇರುವುದು. ಒಂದು ಯೋನಿಯಿಂದ ಮತ್ತೊಂದಕ್ಕೆ ಚೆಂಡಾಟವಾಡುವಂತೆ ಎಸೆಯುತ್ತಲೇ ಇರುವುದು. ಗರುಡನು ವಿಷ್ಣುವಿನ ವಾಹನ. ಯಾವ ಸತ್ಯವು ಜಗತ್ತಿನಲ್ಲಿ ಅನುರೂಪವಾಗಿ ಸಂಚರಿಸುವುದೋ ಜ್ಞಾನದಿಂದೊಡಗೂಡಿದ ಮನವು ಅದನ್ನು ತನ್ನಲ್ಲಿ ಧರಿಸಿಕೊಳ್ಳುವುದು, ಅದರ ವಾಹಕನಾಗುವುದು. ಶ್ರೀಕೃಷ್ಣನು ಹೇಳುವನು, ಇಷ್ಟವನ್ನು ಧರಿಸಿರುವ ಮನವೇ ನಾನು. ಪವನಃ ಪವತಾಮಸ್ಮಿ ರಾಮಃ ಶಸ್ತ್ರಭೃತಾಮಹಂ ಝಷಾಣಾಂ ಮಕರಶ್ಚಾಸ್ಮಿ ಸ್ರೋತಸಾಮಸ್ಮಿ ಜಾಹ್ನವಿ. ಪವಿತ್ರಗೊಳಿಸುವವರಲ್ಲಿ ನಾನು ವಾಯುವಿನಂತೆ, ಶಸ್ತ್ರ ಪ್ರಾಣಿಗಳಲ್ಲಿ ನಾನು ರಾಮನಂತೆ. ರಮಂತೆ ಯೋಗಿನಃ ಯಸ್ಮಿನ್ ಸ ರಾಮಃ. ಯೋಗಿಗಳು ವಿಹರಿಸುವುದು ಏತರಲ್ಲಿ, ಅನುಭವಗಳಲ್ಲಿ. ಈಶ್ವರನು ಇಷ್ಟರೂಪದಲ್ಲಿ ಯಾವ ನಿರ್ದೇಶವೀಯುವನೋ ಯೋಗಿಯು ಅದರಲ್ಲಿ ರಮಿಸುವನು. ಆ ಜಾಗೃತಿಯ ಹೆಸರೇ ರಾಮ ಮತ್ತು ಆ ಜಾಗೃತಿ ನಾನು. ಮೀನುಗಳಲ್ಲಿ ಮೊಸಳೆ, ನದಿಗಳಲ್ಲಿ ನಾನು ಗಂಗಾ ನದಿಯಂತೆ. ಸರ್ಗಾಣಾಮಾದಿರಂತಶ್ಚ ಮಧ್ಯಂ ಚೈವಾಹಮರ್ಜುನ ಅಧ್ಯಾತ್ಮ ವಿದ್ಯಾ ವಿದ್ಯಾನಾಂ ವಾದ ಪ್ರವದತಾಮಹಂ. ಅರ್ಜುನ, ಸೃಷ್ಟಿಯ ಆದಿ ಅಂತ್ಯ ಮಧ್ಯ ಎಲ್ಲವೂ ನಾನು. ವಿದ್ಯೆಗಳಲ್ಲಿ ಅಧ್ಯಾತ್ಮ ವಿದ್ಯೆ ನಾನು. ಆತ್ಮದ ಅಧಿಪತ್ಯವನ್ನು ದೊರಕಿಸಿಕೊಡುವ ವಿದ್ಯೆ ನಾನು. ಪ್ರಪಂಚದಲ್ಲಿ ಹೆಚ್ಚು ಮಂದಿ ಮಾಯೆಯ ಅಧಿಪತ್ಯಕ್ಕೆ ಒಳಗಾಗಿರುವರು. ರಾಗ, ದ್ವೇಷ, ಕಾಲ, ಕರ್ಮ, ಸ್ವಭಾವ ಮತ್ತು ಗುಣಗಳಿಂದ ಪ್ರಭಾವಿತರಾಗಿರುವರು. ಇವುಗಳಿಂದ ಹೊರತಂದು ಇವರನ್ನು ಆತ್ಮನ ಅಧಿಪಕ್ಷಕ್ಕೆ ಒಳಪಡಿಸುವಂತಹ ವಿದ್ಯೆ ನಾನಾಗಿರುವೆ. ಈ ವಿದ್ಯೆಯೇ ಅಧ್ಯಾತ್ಮ ವಿದ್ಯೆ. ಪರಸ್ಪರ ನಡೆಯುವ ವಿವಾದದಲ್ಲಿ ಬ್ರಹ್ಮ ಜಿಜ್ಞಾಸೆಯಲ್ಲಿ ನಿರ್ಣಾಯಕವಾದ ಮಾತು ಯಾವುದೋ ಅದು ನಾನು. ಉಳಿದ ನಿರ್ಣಯಗಳೆಲ್ಲವೂ ಅನಿರ್ಣಿತವಾಗಿ ಉಳಿಯುವು.
अक्षराणामकारोऽस्मि द्वन्द्वः सामासिकस्य च अहमेवाक्षयः कालो धाताहं विश्वतो मुखः. ಅಕ್ಷರಗಳಲ್ಲಿ ನಾನು ಅಕಾರನೂ ಓಂಕಾರನೂ ಸಮಾಸಗಳಲ್ಲಿ ದ್ವಂದ್ವವೆಂಬ ಸಮಾಸನೂ ಆಗಿರುವೆ. ಅಕ್ಷಯವಾದ ಕಾಲವೂ ನಾನು. ಕಾಲವು ಯಾವಾಗಲೂ ಪರಿವರ್ತನಶೀಲವಾದುದು. ಆದರೆ ಅಕ್ಷಯವು ಅಜರಾಮರಾದ ಪರಮಾತ್ಮನಲ್ಲಿ ಸೇರಿಸುವಂತಹದೂ ಆದ ಆ ಸಮಯ, ಅದು ನಾನು. ವಿರಾಟ್ ಸ್ವರೂಪನೂ ಅಂದರೆ ಸರ್ವತ್ರ ವ್ಯಾಪ್ತವಾದ ಸ್ವರೂಪ. ಸರ್ವವನ್ನೂ ಧರಿಸಿ ಪಾಲಿಸಿ ಪೋಷಿಸುವಂತಹ ಸ್ವರೂಪನೂ ನಾನೇ ಆಗಿರುವೆ. ಮೃತ್ಯುಃ ಸರ್ವಹರಶ್ಚಾಹಂ ಉದ್ಭವಶ್ಚ ಭವಿಷ್ಯತಾಂ ಕೀರ್ತಿಃ ಶ್ರೀರ್ವಾಕ್ಚ ನಾರೀಣಾಂ ಸ್ಮೃತಿರ್ಮೇಧಾಧೃತಿಃ ಕ್ಷಮಾ. ನಾನು ಎಲ್ಲರನ್ನೂ ನಾಶಗೊಳಿಸುವವನು. ಮೃತ್ಯು, ಅವರಿಗೆ ಮುಂದೆ ಉಂಟಾಗಬೇಕಾದ ಉತ್ಪತ್ತಿಗೆ ಕಾರಣನೂ ನಾನು. ಸ್ತ್ರೀಯರಲ್ಲಿ ನಾನೇ ಯಶಸ್ಸು. ಸಿರಿ, ಶಕ್ತಿ, ವಾಕ್ಪಟುತ್ವ, ಸ್ಮೃತಿ, ಮೇಧ ಅಂದರೆ ಬುದ್ಧಿ, ಧೈರ್ಯ, ಕ್ಷಮೆ ಇವೆಲ್ಲವೂ ನಾನು. ಯೋಗೇಶ್ವರನಾದ ಶ್ರೀಕೃಷ್ಣನ ಪ್ರಕಾರ ದ್ವಾವಿಮೌ ಪುರುಷವು ಲೋಕೆ ಕ್ಷರಾಶ್ಚಕ್ಷರ ಏವಚ. ಪುರುಷರಿಂದ ಎರಡೇ ಬಗೆ, ಕ್ಷರ ಮತ್ತು ಅಕ್ಷರ. ಸಮಸ್ತ ಭೂತಾದಿಗಳ ಉತ್ಪತ್ತಿ ಮತ್ತು ವಿನಾಶಕ್ಕೆ ಹೇತುಭೂತವಾದ ಈ ಶರೀರ ಕ್ಷರ ಶರೀರ. ಅಂತಹ ಶರೀರಗಳು ಗಂಡಸಿಂದಾಗಲಿ ಹೆಂಗಸಿಂದಾಗಲಿ ಸ್ತ್ರೀ ಪುರುಷ ಎಂದು ಹೇಗೆ ಬೇಕಾದರೂ ಇಟ್ಟುಕೊಳ್ಳಲಿ. ಶ್ರೀಕೃಷ್ಣನ ಶಬ್ದಗಳಲ್ಲಿ ಪುರುಷ ಎಂದೇ ಮತ್ತೊಂದು ಅಕ್ಷರ ಪುರುಷ ಕೂಟಸ್ಥ ಚಿತ್ತದ ಸ್ಥಿರಕಾರದಲ್ಲಿ ಕಂಡುಬರುವಂತಹದ್ದು. ಇಲ್ಲಿಯೂ ಸಹ ಬುದ್ಧಿ ಇತ್ಯಾದಿಗಳನ್ನು ಸ್ತ್ರೀಯರ ಗುಣಗಳೆಂದೇ ಹೇಳಿದೆ. ಆದರೆ ಈ ಸದ್ಗುಣಗಳು ಪುರುಷನಿಗೆ ಬೇಕಿಲ್ಲವೇ? ಶ್ರೀಮಂತನಾಗುವುದು, ಕೀರ್ತಿವಂತನಾಗುವುದು, ವಕ್ತ, ಮೇಧಾವಿ, ಧೈರ್ಯವಂತ ಮತ್ತು ಕ್ಷಮಾಶೀಲನಾಗಿರಬೇಕೆಂದು ಯಾವ ಪುರುಷನು ತಾನೇ ಬಯಸುವುದಿಲ್ಲ? ಬೌದ್ಧಿಕ ಮಟ್ಟದಲ್ಲಿ ದುರ್ಬಲರಾದ ಹುಡುಗರಲ್ಲಿ ಇವೇ ಗುಣಗಳು ವಿಕಾಸ ಹೊಂದುವಂತೆ ಮಾಡಲು ತಂದೆ ತಾಯಿಗಳಾದವರು ಆ ಹುಡುಗರಿಗೆ ವಿಶೇಷವಾದ ಶಿಕ್ಷಣ ವ್ಯವಸ್ಥೆಯನ್ನು ಮಾಡುವರು. ಇಲ್ಲಿ ಹೇಳುವುದೇನೆಂದರೆ, ಈ ಲಕ್ಷಣಗಳೆಲ್ಲವೂ ಕೇವಲ ಸ್ತ್ರೀಯರಲ್ಲಿ ಕಂಡುಬರುವುದು ಎಂದು. ಆದ್ದರಿಂದ ನೀವು ಸ್ತ್ರೀಯರೆಂದರೆ ಯಾರೆಂದು ವಿಚಾರ ಮಾಡಿರಿ. ವಸ್ತುತಃ ನಿಮ್ಮ ಹೃದಯದ ಪ್ರವೃತ್ತಿಗಳೇ ನಾರಿ. ಅವುಗಳಲ್ಲಿ ಈ ಗುಣಗಳು ಸಂಚರಿಸಬೇಕು. ಈ ಗುಣಗಳನ್ನು ಧರಿಸುವುದು ಸ್ತ್ರೀಲಿಂಗವಾಗಿರಲಿ ಪುಲ್ಲಿಂಗವಾಗಿರಲಿ ಎಲ್ಲರಿಗೂ ಉಪಯುಕ್ತವಾದುದು. ಬೃಹತ್ ಸಾಮ ತಥಾ ಸಾಮ್ನಾ ಗಾಯತ್ರೀ ಛಂದಸಾಮಹಂ ಮಾಸಾನಾಂ ಮಾರ್ಗಶೀರ್ಷೋಹಂ ಋತೂನಾಂ ಕುಸುಮಾಕರಃ. ಗಾಯನ ಮಾಡಲು ಯೋಗ್ಯವಾದ ಶ್ರುತಿಗಳಲ್ಲಿ ನಾನು ಬೃಹತ್ಸಾಮ, ಅರ್ಥಾತ್ ಬೃಹತ್ತಿನೊಂದೊಡಗೂಡಿದ ಸಮತ್ವವನ್ನು ದೊರಕಿಸಿಕೊಡುವಂತಹ ಗಾಯನ, ಅಂದರೆ ಅಂತಹ ಜಾಗೃತಿ ನಾನು. ಛಂದಸ್ಸಿನಲ್ಲಿ ಗಾಯತ್ರಿ ಛಂದಸ್ಸು ನಾನು. ಗಾಯತ್ರಿಯು ಯಾವ ಮಂತ್ರವಲ್ಲ, ಅದನ್ನು ಜಪಿಸಿದ ಮಾತ್ರಕ್ಕೆ ಮುಕ್ತಿ ದೊರೆಯುವುದೆಂದಲ್ಲ. ಇದೊಂದು ಸಮರ್ಪಣಾತ್ಮಕವಾದ ಛಂದಸ್ಸು. 3 ಬಾರಿ ಮನಸ್ಸು ವಿಚಲಿತವಾದೊಡನೆ ವಿಶ್ವಾಮಿತ್ರ ಋಷಿಯು ತನ್ನನ್ನು ಇಷ್ಟ ದೇವನಿಗೆ ಸಮರ್ಪಿಸಿಕೊಳ್ಳುತ್ತಾ ಹೇಳಿದನು, ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್. ಅರ್ಥಾತ್ ಭೂ, ಭುವ, ಸ್ವಃ ಈ 3 ಲೋಕಗಳಲ್ಲಿ ತತ್ವರೂಪದಿಂದ ವ್ಯಾಪಿಸಿರುವ ದೇವನೇ ನೀನೇ ವರೇಣ್ಯನು. ನಾವು ಲಕ್ಷ್ಯವನ್ನು ಮುಟ್ಟುವಂತಹ ಪಡೆಯುವಂತಹ ಬುದ್ಧಿಯನ್ನು ನಮಗೆ ನೀಡು. ಇದೊಂದೇ ಪ್ರಾರ್ಥನೆಯಷ್ಟೇ.
ಸಾಧಕನು ತನ್ನ ಬುದ್ಧಿಯಿಂದ ತಾನು ಯಾವಾಗ ಸರಿಯಾಗಿರುವೆ, ಯಾವಾಗ ತಪ್ಪು ದಾರಿ ತುಳಿವೆ ಎಂದು ಯಥಾರ್ಥವಾಗಿ ನಿರ್ಣಯಿಸಿಕೊಳ್ಳಲಾರನು. ಆತನ ಸಮರ್ಪಿತವಾದ ಈ ಪ್ರಾರ್ಥನೆ ನಾನು. ಅದರಲ್ಲಿ ಶ್ರೇಯಸ್ಸು ನಿಶ್ಚಿತವಾಗಿದೆ, ಏಕೆಂದರೆ ಆತನು ನನಗೆ ಆಶ್ರಿತನಾಗಿರುವನು. ಮಾಸಗಳಲ್ಲಿ ಶೀರ್ಷಸ್ಥ ಮಾರ್ಗ ನಾನು, ಯಾವಾಗಲೂ ಸೊಬಗನ್ನು ಸೂಸುವ ವಸಂತ ಋತು ನಾನು, ಹೃದಯದ ಅಂತಹ ಸ್ಥಿತಿಯೂ ನಾನು. ದ್ಯೂತಂ ಛಲಯತಾಮಸ್ಮಿ ತೇಜಸ್ವಿನಾಮಹಂ ಜಯೋಸ್ಮಿ ವ್ಯವಸಾಯೋಸ್ಮಿ ಸತ್ವಂ ಸತ್ವವತಾಮಹಂ. ತೇಜಸ್ವಿಗಳಾದ ಪುರುಷರ ತೇಜಸ್ಸು ನಾನು, ಜೂಜಿನಲ್ಲಿ ಮೋಸ ಮಾಡುವವರ ಮೋಸ ನಾನು. ಹಾಗಾದರೆ ಒಳ್ಳೆಯದಾಯಿತು, ನಾವೂ ಜೂಜಾಡೋಣ, ಅದರಲ್ಲಿ ಮೋಸ ಕಪಟ ವಂಚನೆ ಮಾಡೋಣ. ಅದೆಲ್ಲವೂ ದೇವರೇ ತಾನೇ? ಹಾಗಲ್ಲ, ಈ ಪ್ರಕೃತಿಯೇ ಒಂದು ಜೂಜು. ಇದು ಪಕ್ಕಾ ಮೋಸಗಾರ್ತಿ. ಈ ಪ್ರಕೃತಿಯ ದ್ವಂದ್ವದಿಂದ ಹೊರಬರಲು ತೋರುಗಾಣಿಕೆಯನ್ನು ಕೈಬಿಟ್ಟು ಗುಟ್ಟು ಗುಟ್ಟಾಗಿ ಗುಪ್ತ ರೂಪದಲ್ಲಿ ಭಜನೆ ಮಾಡುವುದೇ ಮೋಸ. ಮೋಸವೇನಲ್ಲ, ಆದರೆ ತನ್ನನ್ನು ಉಳಿಸಿಕೊಳ್ಳಲು ಇದು ಅಗತ್ಯ. ಜಡಭರತನಂತೆ ಉನ್ಮತ್ತರಾಗಿ, ಕುರುಡ ಮೂಗು ಕಿವುಡರಂತೆ, ಹೃದಯದಲ್ಲಿ ಎಲ್ಲಾ ತಿಳಿದಿದ್ದು ಏನೂ ತಿಳಿದವರಂತೆ ಹೊರಗೆ ತೋರಬೇಕು. ಕೇಳಿದರೂ ಕೇಳದಂತಿರಬೇಕು, ಕಂಡು ಕಾಣದಂತಿರಬೇಕು, ಗುಟ್ಟಾಗಿಯೇ ಭಜನೆ ಮಾಡಬೇಕೆಂದು ವಿಧಿ. ಆಗಲೇ ಸಾಧಕನಾದವನು ಪ್ರಕೃತಿ ಪುರುಷರ ಜೂಜಾಟದಲ್ಲಿ ಪಾರುಗಾಣುವನು. ಗೆದ್ದವನ ಗೆಲುವು ನಾನು, ಮತ್ತು ವ್ಯವಸಾಯ ಮಾಡುವವನ ನಿಶ್ಚಯವಾಗಿ ಕ್ರಿಯಾತ್ಮಕ ಬುದ್ಧಿ ನಾನು. ಸಾತ್ವಿಕ ಪುರುಷರ ತೇಜಸ್ಸು ಓಜಸ್ಸು ನಾನು. ವೃಷ್ಣೀನಾಂ ವಾಸುದೇವೋಸ್ಮಿ ಪಾಂಡವಾನಾಂ ಧನಂಜಯಃ ಮುನೀನಾಮಪ್ಯಹಂ ವ್ಯಾಸಃ ಕವೀನಾಮುಶನಾ ಕವಿಃ. ವೃಷ್ಣಿ ವಂಶದಲ್ಲಿ ನಾನು ವಾಸುದೇವನು, ಅಂದರೆ ಎಲ್ಲೆಡೆಯಲ್ಲೂ ವಾಸ ಮಾಡುವಂತಹ ದೇವನು. ಪಾಂಡವರಲ್ಲಿ ನಾನು ಧನಂಜಯನು, ಪುಣ್ಯವೇ ಪಾಂಡು. ಆತ್ಮಿಕ ಸಂಪತ್ತೇ ಸ್ಥಿರವಾದ ಸಂಪತ್ತು. ಪುಣ್ಯದಿಂದ ಪ್ರೇರೇಪಿಸಲ್ಪಟ್ಟು ಆತ್ಮಿಕ ಸಂಪತ್ತನ್ನು ಸಂಪಾದಿಸುವಾತನೇ ಧನಂಜಯನು. ಅವನು ನಾನು. ಮುನಿಗಳಲ್ಲಿ ನಾನೇ ವ್ಯಾಸಮುನಿ. ಪರಮ ತತ್ವವನ್ನು ವ್ಯಕ್ತಪಡಿಸುವಂತಹ ಯೋಗ್ಯತೆ ಇರುವಾತನೇ ಮುನಿ. ಆ ಮುನಿ ನಾನು. ಕವಿಗಳಲ್ಲಿ ಉಶನ, ಅಂದರೆ ಅದರಲ್ಲಿ ಪ್ರವೇಶ ನೀಡುವಂತಹ ಕಾವ್ಯಕಾರನು ನಾನು. ದಂಡೋದಮಯತಾಮಸ್ಮಿ ನೀತಿರಸ್ಮಿ ಜಿಗೀಷತಾಂ ಮೌನಂ ಚೈವಾಸ್ಮಿ ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಮಹಂ. ದಮನ ಮಾಡುವವರಲ್ಲಿ ದಮನ ಮಾಡುವ ಶಕ್ತಿ ನಾನು. ವಿಜಯದ ಆಕಾಂಕ್ಷೆಯುಳ್ಳವರ ನೀತಿ ನಾನು. ಗುಪ್ತವಿಡಬೇಕಾದ ಭಾವಗಳಲ್ಲಿ ಮೌನವೇ ನಾನು. ಜ್ಞಾನಿಗಳಾದವರಲ್ಲಿ ಸಾಕ್ಷಾತ್ ಜ್ಞಾನ, ಸ್ಪಷ್ಟವಾದ ನಿಖರವಾದ ಜ್ಞಾನ ನಾನು. ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಮರ್ಜುನ ನ ತದಸ್ತಿ ವಿನಾ ಯತ್ ಸ್ಯಾನ್ ಮಯಾ ಭೂತಂ ಚರಾಚರಂ. ಅರ್ಜುನ, ಎಲ್ಲಾ ಭೂತಗಳ ಉತ್ಪತ್ತಿಗೆ ನಾನೇ ಕಾರಣನು. ನನಗೆ ಹೊರತಾಗಿ ಯಾವ ಚರಾಚರ ವಸ್ತುಗಳೂ ಇಲ್ಲ. ನಾನು ಎಲ್ಲೆಡೆ ವ್ಯಾಪ್ತನಾಗಿರುವೆ. ಎಲ್ಲವೂ ನನ್ನ ಪ್ರಕಾಶದಿಂದಲೇ ಸಕಾಶದಿಂದಲೇ ಇದೆ.
ನಾಂತೋಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ ಏಷ ತೂದ್ದೇಶತಃ ಪ್ರೋಕ್ತೋ ವಿಭೂತೇರ್ವಿಸ್ತರೋ ಮಯಾ. ಪರಂತಪನಾದ ಅರ್ಜುನನೇ, ನನ್ನೀ ದಿವ್ಯವಾದ ವಿಭೂತಿಗಳಿಗೆ ಕೊನೆಯಿಲ್ಲ. ಈ ವಿಭೂತಿಗಳನ್ನು ನಾನು ನಿನಗೆ ಸಂಕ್ಷೇಪವಾಗಿ ಹೇಳಿರುವೆ. ವಸ್ತುತಃ ಅವು ಅನಂತವಾಗಿವೆ. ಈ ಅಧ್ಯಾಯದಲ್ಲಿ ಕೇವಲ ಕೆಲವೇ ವಿಭೂತಿಗಳನ್ನು ಸ್ಪಷ್ಟಪಡಿಸಿದೆ. ಏಕೆಂದರೆ ಮುಂದಿನ ಅಧ್ಯಾಯದಲ್ಲೇ ಅರ್ಜುನನು ಇವುಗಳನ್ನೆಲ್ಲ ಕಾಣಲು ಕಾತರಿಸುವನು. ಏಕೆಂದರೆ ಪ್ರತ್ಯಕ್ಷವಾಗಿ ದರ್ಶಿಸದ ವಿನಃ ಈ ವಿಭೂತಿಗಳು ಅರ್ಥವಾಗದು. ವಿಚಾರಧಾರೆಯನ್ನು ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ಅರ್ಥವನ್ನು ಕೊಡಲಾಗಿದೆ. ಯದ್ಯದ್ವಿಭೂತಿಮತ್ಸತ್ವಂ ಶ್ರೀಮದೂರ್ಜಿತಮೇವ ವಾ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಐಶ್ವರ್ಯಭರಿತ, ಕಾಂತಿಭರಿತ ಮತ್ತು ಶಕ್ತಿಭರಿತ ವಸ್ತುಗಳು ಯಾವುದೋ ಅವೆಲ್ಲವೂ ನನ್ನ ತೇಜಸ್ವಿನ ಅಂಶದಿಂದಲೇ ಹುಟ್ಟಿದವೆಂದು ತಿಳಿ. ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ ವಿಷ್ಟಭ್ಯಾಹಮಿದಂ ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತ್. ಅಥವಾ ಎಲೆ ಅರ್ಜುನ, ಹೀಗೆ ಬಹಳಷ್ಟು ತಿಳಿದುದರಿಂದ ನಿನಗಾವ ಪ್ರಯೋಜನವಿದೆ? ನಾನು ಈ ಸಂಪೂರ್ಣ ಜಗತ್ತನ್ನು ಒಂದೇ ಒಂದು ಅಂಶದಿಂದ ಮಾತ್ರ ಧರಿಸಿರುವೆ. ಮೇಲೆ ಹೇಳಿದ ಐಶ್ವರ್ಯಗಳನ್ನೆಲ್ಲ ತಿಳಿದು ನೀವಾಗಲಿ ಅರ್ಜುನನೇ ಆಗಲಿ ಈ ಎಲ್ಲ ವಸ್ತುಗಳನ್ನು ಪೂಜಿಸುತ್ತಾ ಕೂರಬೇಕೆಂದು ಶ್ರೀಕೃಷ್ಣನ ತಾತ್ಪರ್ಯವಲ್ಲ. ಈ ಎಲ್ಲ ವಿಭೂತಿಗಳ ಕಡೆಯಿಂದ ನಿಮ್ಮ ನಿಮ್ಮ ಶ್ರದ್ಧೆಗಳನ್ನು ಹಿಂದೆಳೆದುಕೊಂಡು ಕೇವಲ ಅವಿನಾಶಿಯಾದ ಆ ಪರಮಾತ್ಮನಲ್ಲಿ ತೊಡಗಿಸಿರಿ. ಇದಿಷ್ಟರಿಂದಲೇ ಆತನ ಕರ್ತವ್ಯವು ಮುಗಿದಂತಾಗುವುದು. ನಿಷ್ಕರ್ಷೆ: ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣನೆಂದನು, ಅರ್ಜುನ, ನಾನು ನಿನಗೆ ಮತ್ತೆ ಉಪದೇಶಿಸುವೆ, ಏಕೆಂದರೆ ನೀನು ನನಗೆ ಹೆಚ್ಚು ಪ್ರೀತಿಪಾತ್ರನು. ಮೊದಲು ಹೇಳಿರುವನು, ಈಗ ಮತ್ತೆ ಹೇಳ ಹೊರಟಿರುವೆನು. ಏಕೆಂದರೆ ಕೊನೆಯ ತನಕ ಸದ್ಗುರುವಿನಿಂದ ಕೇಳಿಕೊಳ್ಳುವ ಅಗತ್ಯವಿರುವುದು. ನನ್ನ ಉತ್ಪತ್ತಿಯು ದೇವತೆಗಳಿಗೂ ತಿಳಿಯದು, ಋಷಿಗಳಿಗೂ ತಿಳಿಯದು, ಏಕೆಂದರೆ ನಾನು ಅವರಿಗೂ ಮೂಲ ಕಾರಣನು. ಏಕೆಂದರೆ ಅವ್ಯಕ್ತ ಸ್ಥಿತಿಯ ನಂತರದ ಸಾರ್ವಭೌಮ ಸ್ಥಿತಿಯನ್ನು ಯಾವಾತನು ಈಗಾಗಲೇ ಆಗಿ ಹೋಗಿರುವನೋ ಆತನು ಮಾತ್ರ ಬಲ್ಲನು. ಅಜನೂ ಅನಾದಿಯೂ ಸಂಪೂರ್ಣ ಲೋಕಕ್ಕೆ ಈಶ್ವರನೂ ಆದ ನನ್ನನ್ನು ಸಾಕ್ಷಾತ್ಕಾರ ಸಹಿತವಾಗಿ ಯಾವಾತನು ಬಲ್ಲನೋ ಅವನೇ ಜ್ಞಾನಿ. ಬುದ್ಧಿ, ಜ್ಞಾನ, ಅಸುಮ್ಮೂಢತೆ, ಇಂದ್ರಿಯಗಳ ದಮನ, ಮನಸ್ಸಿನ ಶಮನ, ಸಂತೋಷ, ದಾನ, ತಪ, ಕೀರ್ತಿ ಇತ್ಯಾದಿ ದೈವೀ ಸಂಪತ್ತಿನ ಭಾವಗಳು ನನ್ನ ಕೊಡುಗೆ. ಸಪ್ತ ಮಹರ್ಷಿಗಳು ಎಂದರೆ ಯೋಗದ 7 ಭೂಮಿಕೆಗಳು. ಅದಕ್ಕಿಂತ ಮುನ್ನ ಉಂಟಾಗುವ ತದನುರೂಪವಾದ ಅಂತಃಕರಣ ಚತುಷ್ಟಯಗಳು ಮತ್ತು ಇದಕ್ಕೆ ಹೊಂದಿಗಂಟ ಮನಸ್ಸು, ಇವೆಲ್ಲವೂ ತಾನಾಗಿ ಹುಟ್ಟಿದುವು, ತಾನಾಗಿ ರಚಿಸಲ್ಪಟ್ಟವು. ಇವೆಲ್ಲವೂ ನನ್ನಲ್ಲಿ ಭಾವವಿಟ್ಟವುಗಳು, ಆಕರ್ಷಣೆ ಶ್ರದ್ಧೆಯುಳ್ಳವು. ಇವೆಲ್ಲವೂ ಜಗತ್ತಿನಲ್ಲಿ ಯಾರ ಸಂತಾನವಾಗಿರುವುದೋ ಅದೆಲ್ಲ ನನ್ನಿಂದಲೇ ಉತ್ಪನ್ನವಾದುವು. ಅಂದರೆ ಸಾಧನಮಯವಾದ ಪ್ರವೃತ್ತಿಗಳೆಲ್ಲವೂ ನನ್ನದೇ ಸಂತತಿ. ಇವುಗಳ ಉತ್ಪತ್ತಿ ನನ್ನಿಂದಲ್ಲ, ಗುರುವಿನಿಂದುಂಟಾಗುವುದು. ಮೇಲೆ ಹೇಳಿದ ನನ್ನೀ ವಿಭೂತಿಗಳನ್ನು ತಿಳಿದಾತನು ನಿಸ್ಸಂದೇಹವಾಗಿ ನನ್ನಲ್ಲಿ ಏಕೀಭಾವದಿಂದ ಪ್ರವಿಷ್ಟನಾಗಲು ಅರ್ಹನೆನಿಸುವನು. ಅರ್ಜುನ, ನಾನೇ ಎಲ್ಲದರ ಉತ್ಪತ್ತಿಗೂ ಕಾರಣ ಎಂದು ಯಾರು ಶ್ರದ್ಧಾಭಾವದಿಂದ ತಿಳಿಯುವರೋ ಅವರು ಅನನ್ಯ ಭಾವದಿಂದ ನನ್ನನ್ನು ಚಿಂತಿಸುವವರು.
ನಿರಂತರವೂ ನನ್ನಲ್ಲಿಯೇ ಮನ, ಬುದ್ಧಿ ಮತ್ತು ಪ್ರಾಣಗಳನ್ನು ನೆಟ್ಟಿರುವರು. ಅವರು ಪರಸ್ಪರರಲ್ಲೂ ನನ್ನ ಗುಣಗಾನವನ್ನೇ ಮಾಡುತ್ತಾ ಏಕಾಂತದಲ್ಲೂ ನನ್ನೊಂದಿಗೆ ರಮಿಸುವಂತವರು. ಹಾಗೆ ನಿರಂತರವೂ ನನ್ನ ಚಿಂತನೆಯಲ್ಲೇ ಮುಳುಗಿರುವ ಪುರುಷನಿಗೆ ನಾನು ಯೋಗದಲ್ಲಿ ಪ್ರವೇಶಿಸುವ ಬುದ್ಧಿಯನ್ನು ನೀಡುವೆ. ಅದೂ ನನ್ನದೇ ಕೊಡುಗೆ. ಹೇಗೆ ಬುದ್ಧಿಯೋಗವನ್ನು ನೀಡುವೆ ಎಂದರೆ ಅರ್ಜುನ, ಆತ್ಮಭಾವಸ್ಥ, ಅವರ ಆತ್ಮದಲ್ಲೇ ಜಾಗೃತನಾಗಿ ಎದ್ದು ನಿಲ್ಲುವೆ. ಅವರ ಹೃದಯದಲ್ಲಿ ಅಜ್ಞಾನ ರೂಪದಿಂದ ಜನಿಸಿದ ಅಂಧಕಾರವನ್ನು ಜ್ಞಾನವೆಂಬ ದೀಪ ಹಿಡಿದು ಹೊಡೆದಟ್ಟುವೆ. ಅರ್ಜುನನ ಪ್ರಶ್ನೆ: ಭಗವಾನ್, ನೀನು ಪರಮ ಪವಿತ್ರ, ಸನಾತನ, ದಿವ್ಯ, ಅನಾದಿ ಮತ್ತು ಸರ್ವವ್ಯಾಪ್ತ ಎಂದು ಮಹರ್ಷಿ ಗಣಗಳೆಲ್ಲ ಹೇಳುತ್ತವೆ. ವರ್ತಮಾನದಲ್ಲೂ ದೇವರ್ಷಿ ನಾರದರು, ದೇವಲ, ವ್ಯಾಸ ಮತ್ತು ಸ್ವತಃ ನೀನೂ ಅದನ್ನೇ ಹೇಳುವೆ. ನಿನ್ನನ್ನು ದೇವತೆಗಳೂ ತಿಳಿಯಲಾರರು, ದಾನವರೂ ತಿಳಿಯಲಾರರು. ಸ್ವತಃ ನೀನೇ ನಿನ್ನನ್ನು ಯಾರಿಗೆ ತೋರಿಸಿಕೊಡುವೆಯೋ ಅವನು ಮಾತ್ರ ತಿಳಿಯಬಲ್ಲನು, ನೋಡಬಲ್ಲನು. ನಿನ್ನ ಸತ್ವ ಮತ್ತು ವಿಭೂತಿಗಳನ್ನು ತಿಳಿಸಿಕೊಡುವುದರಲ್ಲಿ ಸಮರ್ಥನು. ಆದ್ದರಿಂದಲೇ ಎಲೆ ಜನಾರ್ದನ, ನೀನು ನಿನ್ನ ವಿಭೂತಿಗಳೇನೆಂಬುದನ್ನು ವಿಸ್ತಾರವಾಗಿ ತಿಳಿಸು. ಕೊನೆಯವರೆಗೆ ಕೇಳಬಲ್ಲಂತಹ ಕುತೂಹಲ ಮತ್ತು ಆಕಾಂಕ್ಷೆಗಳು ಶಿಷ್ಯನಿಗೆ ಇರಬೇಕು. ಇಷ್ಟದ ಅಂತರಾಳದಲ್ಲಿ ಏನಿದೆ ಎಂದು ಸಾಧಕನಿಗೇನು ಗೊತ್ತು? ಅದಕ್ಕೆ ಯೋಗೇಶ್ವರನಾದ ಶ್ರೀಕೃಷ್ಣನು ಒಂದೊಂದಾಗಿ ತನ್ನ 81 ವಿಭೂತಿಗಳನ್ನೂ ಅವುಗಳ ಲಕ್ಷಣಗಳನ್ನೂ ಸಂಕ್ಷೇಪವಾಗಿ ಹೇಳಿದನು. ಅವುಗಳಲ್ಲಿ ಕೆಲವು ಯೋಗ ಸಾಧನೆಗೆ ಪ್ರವೇಶಿಸುತ್ತಲೇ ದೊರೆಯುವ ಅಂತರಂಗ ವಿಭೂತಿಗಳ ಚಿತ್ರಣ, ಉಳಿದವು ಸಮಾಜದಲ್ಲಿ ರಿದ್ಧಿ ಸಿದ್ಧಿಗಳೊಂದಿಗೆ ದೊರೆಯುವ ವಿಭೂತಿಗಳು. ಇವುಗಳ ಮೇಲೆ ಬೆಳಕು ಚೆಲ್ಲುತ್ತಾ ಕಡೆಯಲ್ಲಿ ಆತನು ಒಂದು ಮಾತನ್ನು ಒತ್ತಿ ಹೇಳುವನು: ಅರ್ಜುನ, 108 ತಿಳಿದುಕೊಂಡುದರಿಂದ ನಿನಗಾವ ಪ್ರಯೋಜನವಿದೆ? ಈ ಪ್ರಪಂಚದಲ್ಲಿರುವ ತೇಜಪೂರ್ಣವಾದ ಹಾಗೂ ಐಶ್ವರ್ಯದಿಂದ ತುಂಬಿ ತುಳುಕುವ ವಸ್ತುಗಳೆಲ್ಲವೂ ನನ್ನ ತೇಜಸ್ಸಿನ ಅಂಶ ಮಾತ್ರದಲ್ಲೇ ನೆಲೆಸಿದೆ. ವಸ್ತುತಃ ನನ್ನ ವಿಭೂತಿಗಳು ಅಪಾರವಾದುವು. ಹೀಗೆಂದು ಹೇಳುತ್ತಾ ಯೋಗೇಶ್ವರನಾದ ಶ್ರೀಕೃಷ್ಣನು ಈ ಅಧ್ಯಾಯಕ್ಕೆ ಪಟಾಕ್ಷೇಪ ಮಾಡಿದನು. ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ತನ್ನ ವಿಭೂತಿಗಳ ಬೌದ್ಧಿಕ ಪರಿಚಯವನ್ನು ಮಾತ್ರ ನೀಡಿರುವನು. ಏಕೆಂದರೆ ಅರ್ಜುನ, ಚದುರಿ ಹೋದ ಶ್ರದ್ಧಾ ಗೌರವಗಳನ್ನು ಒಂದೆಡೆ ಇಷ್ಟದಲ್ಲಿ ನಡೆಯಬೇಕೆಂಬುದು ಶ್ರೀಕೃಷ್ಣನ ಆಶಯ. ಆದರೆ ಬಂಧುಗಳೇ, ಎಲ್ಲವನ್ನೂ ಕೇಳಿದ ಮೇಲೂ, ಎಳೆ ಎಳೆಯಾಗಿ ಒಂದೊಂದರ ಬಗ್ಗೆ ತಿಳಿದ ಮೇಲೂ ಆತನ ತಿಳುವಳಿಕೆ ಇನ್ನೂ ಶೇಷವಾಗಿಯೇ ಉಳಿಯುವುದು. ಇದು ಕ್ರಿಯಾಪರವಾದ ಮಾರ್ಗ. ಸಂಪೂರ್ಣ ಅಧ್ಯಾಯದಲ್ಲಿ ಯೋಗೇಶ್ವರನಾದ ಶ್ರೀಕೃಷ್ಣನು ವಿಭೂತಿಗಳೇ ತುಂಬಿರುವುದರಿಂದ ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾ ಸೂಪನಿಷತ್ಸ್ ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ವಿಭೂತಿವರ್ಣನಂ ನಾಮ 10ಮೋಧ್ಯಾಯ. ಈ ರೀತಿ ಶ್ರೀಮದ್ಭಗವದ್ಗೀತಾ ರೂಪಿ ಉಪನಿಷತ್ ಹಾಗೂ ಬ್ರಹ್ಮವಿದ್ಯೆಯು ಯೋಗಶಾಸ್ತ್ರ ವಿಷಯಕವಾದ ಶ್ರೀ ಕೃಷ್ಣಾರ್ಜುನ ಸಂವಾದದಲ್ಲಿ ವಿಭೂತಿವರ್ಣನಂ ಎಂಬ 10ನೇ ಅಧ್ಯಾಯವು ಕೊನೆಗೊಂಡಿದೆ. ಇತಿ ಶ್ರೀಮತ್ ಪರಮಹಂಸ ಪರಮಾನಂದಸ್ಯ ಶಿಷ್ಯ ಸ್ವಾಮಿ ಅಡಗಡಾನಂದ ಕೃತೆ ಶ್ರೀಮದ್ಭಗವದ್ಗೀತಾಯಃ ಯಥಾರ್ಥ ಗೀತಾ ಭಾಷ್ಯೆ ವಿಭೂತಿವರ್ಣನಂ ನಾಮ 10ಮೋಧ್ಯಾಯ. ಈ ರೀತಿ ಶ್ರೀಮತ್ ಪರಮಹಂಸ ಪರಮಾನಂದರ ಶಿಷ್ಯ ಸ್ವಾಮಿ ಅಡಗಡಾನಂದರಿಂದ ರಚಿಸಲ್ಪಟ್ಟ ಶ್ರೀಮದ್ಭಗವದ್ಗೀತೆಯ ಯಥಾರ್ಥ ಗೀತಾಸಾರ ವಿಭೂತಿವರ್ಣನಂ ಎಂಬ 10ನೇ ಅಧ್ಯಾಯವು ಸಮಾಪ್ತಿಯಾಗಿರುವುದು. ಹರಿ ಓಂ ತತ್ಸತ್.